ಆ ಯೋನಿ ಮಂಡಲದಿಂದ ಒಳಗಡೆಯಿಂದ ಒಂದು ಸುಂದರವಾದ ಒಂದು ಸ್ತ್ರೀ ಬಂದ್ರು. ಈ ಹಿಮಾಲಯ ಅಥವಾ ಕೈಲಾಸ ಪರ್ವತದ ಸೀಕ್ರೆಟ್ ಏನು ಅಂತ? ಶಕ್ತಿನೇ ಪವರ್ಫುಲ್. ಶಿವ ವಿತೌಟ್ ಶಕ್ತಿ ಶವ. ತುಟಿನ ಕೆಂಪಿಟ್ಕೊಳಕ್ಕೆ ವಿಳೆದೆಳೆ ತಿಂತಾನೆ ಇರ್ತಾಳೆ. ಆಮೇಲೆ ವೈನ್ ಕುಡಿತಾ ಇರ್ತಾಳೆ. ಕಾಮಾಖ್ಯ ದೇವಿ. ಹಾ, ಜನಗಳಿಗೆ ಅಘೋರಿಗಳಂದ್ರೇನೆ ಭಯ. ಅವ್ರನ್ನ ನೋಡಿದ್ರೆ ಹೆದರಿಕೆ ಆಗೋ ತರ ಒಂದು. ಇರ್ಬೇಕು, ಯಾಕಂದ್ರೆ ಅಗೋನಿಗಳು ಭಯಾನಕವಾಗಿರ್ತಾರೆ. ನೀವು ಇದು ಟ್ರೈ ಮಾಡಿ, ಈ ನಾಡಿ ಪಿತೃನಾಡಿ ಅಂತ. ಹ್ಮ್. ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ಹ್ಮ್. ಈ ಬೆರಳಿದೆಯಲ್ಲ, ರಿಂಗ್ ಫಿಂಗರ್, ಅಲ್ಲಿ ಎಂಡ್ ಆಗುತ್ತೆ. ಹಿಂಗೆ ಹಿಡ್ಕೊಂಡು ಗುರುಜಿ, ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಹೇಳ್ತಾರಲ್ಲ, ಏನು ಹಾಗಂದ್ರೆ? ಮಾತಾಡ್ ಬಾಬಾಜಿಗೆ ಏನು ವಾರಿಯರ್ಸ್ ಬೇಕು, ಹ್ಮ್. ನಿಂತ್ಬಿಟ್ಟು ಕೆಲಸ ಮಾಡೋರು ಬೇಕು, ಸಿದ್ಧಗಳು ಬೇಕು. ರುದ್ರಾಕ್ಷಿಯ ಮಹತ್ವ ಏನು? ಹ್ಮ್. ಹಾಗೆ ಇದನ್ನ ಹೆಂಗಸರು ಧರಿಸಬಹುದಾ? ಮಹಾಪಾಪ ರುದ್ರಂ ಸಮರ್ಪಣ ಅಂತ ನೀರು ಚೆಲ್ಲಿದ ತಕ್ಷಣ ಒಂಥರ ಆರಾಮ್ ಅನ್ಸುತ್ತೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಇವತ್ತಿನ ಇಂಟರ್ವ್ಯೂ ತುಂಬಾನೇ ಸ್ಪೆಷಲ್. ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಸುತ್ತ ಹಸಿರು ಪ್ರಕೃತಿ ಮಧ್ಯ ಸಣ್ಣದಾಗಿ ಜಿಟಿ ಜಿಟಿ ಅಂತ ಮಳೆ ಬರ್ತಾ ಇದೆ. ಕೂತು ಮಾತುಕತೆಯನ್ನ ನಡೆಸ್ತಿದೀವಿ. ನಾವಿವತ್ ಮಾತಾಡ್ತಿರೋದು ಗುರು ಪಶುಪತಿನಾಥ್ ಅವ್ರ ಜೊತೆನಲ್ಲಿ. ಗುರು ಪಶುಪತಿನಾಥ್ ಕೋ ಫೌಂಡರ್, ಡೈರೆಕ್ಟರ್, ಚಾಮುಂಡಿ ಗುರುಕುಲಂ. ಇವರು ತ್ರಿಲೋಕ ಅಖಾಡದ ಪರಂಪರಾ ಅಧಿಕಾರಿ, ಮಹಾವತಾರ್ ಬಾಬಾಜಿ ಅವರ ಡೈರೆಕ್ಟ್ ಡಿಸೈಪಲ್, ಮಾಸ್ಟರ್ ಆಫ್ ಸೀಕ್ರೆಟ್ ಹಿಮಾಲಯ ಮಾರ್ಷಲ್ ಆರ್ಟ್ಸ್. 44ಕ್ಕೂ ಹೆಚ್ಚು ತರದ ಮಾರ್ಷಲ್ ಆರ್ಟ್ಸ್ ಗಳನ್ನ ಕಲಿಸ್ಕೊಡ್ತಾರೆ. ಹಿಮಾಲಯದಲ್ಲಿ ಇಂಡಿಯನ್ ನೇವಿಗೆ ಕೂಡ ಇವರು ಟ್ರೈನ್ ಮಾಡಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಯೋಗ ಅಂದ್ರೆ ಏನು, ಯೋಗಿ ಅಂದ್ರೆ ಯಾರು ಅಂತ? ಯೋಗ ಅಂದ್ರೆ ಇಟ್ ಇಸ್ ಇದನ್ನ ಒಂದು ಯೂನಿಯನ್ ಅಂತಾನು ಹೇಳ್ಬೋದು, ಇಲ್ಲ ಇದನ್ನ ಒಂದು ಲೆವೆಲ್ ಅಂತಾನು ಹೇಳ್ಬೋದು. ಯೋಗ್ಯ ಅಂತ ಹೇಳ್ತಾರಲ್ಲ, ಆ ಮೀನಿಂಗು ಬರುತ್ತೆ. ಓಕೆ. ಸೊ ಯೋಗ್ಯ ವ್ಯಕ್ತಿ, ಅವನಿಗೆ ಯೋಗಗಳಿರ್ತವೆ. ಅಂದ್ರೆ ಅವನ ಹತ್ರ ಹಿ ಹ್ಯಾಸ್ ಲಾಟ್ ಆಫ್ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಹ್ಮ್. ಸೊ ಅಂತ ವ್ಯಕ್ತಿಗಳು ಯೋಗಿಗಳು. ಹ್ಮ್. ಯಾಕಂದ್ರೆ ಅವರಿಗೊಂದು ನಾವು ಕೆಲಸ ಕೊಟ್ರೆ ಮಾಡ್ಬಿಟ್ಟೆ ಬರ್ತಾರೆ ಅವರು. ಹ್ಮ್. ಆ ಥರ ವಾರಿಯರ್ಸ್ನ ನಾವು ಯೋಗಿ ಅಂತ ಕರಿಬೋದು. ಅದು ಯೋಗ್ಯತೆ ಮೇಲೆ ಹೋದ್ರೆ. ಈ ಕಡೆಗೆ ಹೋದ್ರೆ ಯೋಗಿ ಅಂದ್ರೆ ಮೀನಿಂಗ್ ಏನು ಅಂದ್ರೆ, ಭಗವಂತನಿಗೂ ಅವನಿಗೂ ಒಂದು ಯಾವುದೋ ಥರದ ಆ, ಸಮ್ಮಿಲನ ಆಗಿದೆ, ಹ್ಮ್. ಯೂನಿಯನ್ ಆಗಿದೆ. ಹ್ಮ್. ಸೊ ದ್ಯಾಟ್ ಇಸ್ ವಾಟ್ ಯೋಗಿ ಅಂದ್ರೆ. ಹ್ಮ್. ಸೊ ಅಲ್ಲಿ ಇವರು ನಾರ್ಮಲ್ ಆಗಿ ಇರ್ತಾರೆ, ಬಟ್ ಅವ್ರಿಗೆ ಏನೇನೋ ಡಿವೈನ್ ಪವರ್ಸ್ ಬಂದ್ಬಿಡುತ್ತೆ. ಹ್ಮ್. ಹ್ಮ್. ಅಂಥವ್ರಿಗೆ ಸಿದ್ಧಯೋಗಿ ಅಂತ ಹೇಳ್ತಾರೆ. ಹ್ಮ್. ಸೊ ಕರ್ಮಯೋಗಿಗಳು ಬೇರೆ, ಸಿದ್ಧಯೋಗಿಗಳು ಬೇರೆ. ಶಿವನನ್ನ ಆದಿ ಯೋಗಿ ಅಂತ ಯಾಕೆ ಕರೀತಾರೆ? ಶಿವ ನೀವು ಯಾವ ಯೋಗ ಲಿನಿಯೇಜ್ ತಗೊಂಡು, ಪರಂಪರೆ ತಗೊಂಡ್ರು, ಹ್ಮ್. ಅದು ಶಿವನಿಂದಾನೇ ಬಂದಿದ್ದು. ಶಿವನ ಒಂದು ಹೆಸರು ಆದಿಯೋಗಿ ಅಂತ. ಹ್ಮ್. ಹ್ಮ್. ಅದು ಪುರಾಣಗಳಲ್ಲೂ ಇದೆ, ಹ್ಮ್. ಶಿವ ಇಸ್ ಆದಿಯೋಗಿ ಅಂತ. ಶಿವ ಈಗ ಲಯಕರ್ತ. ಹಾ. ಪ್ರಪಂಚ ಎಲ್ಲ ಸೃಷ್ಟಿ ಮಾಡಿದ್ದಾರೆ. ಅವ್ರು ಎಲ್ಲಿ ಬೇಕಾದ್ರೂ ಇರ್ಬೋದು. ಆದ್ರೆ ಶಿವ ಹಿಮಾಲಯದಲ್ಲಿ ಕೈಲಾಸ ಪರ್ವತದಲ್ಲೇ ಯಾಕಿರ್ತಾರೆ? ಅದು ನಾವು ಅಲ್ಲಿ ಪ್ರಾಣ ಶಕ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಆ Okay. ಏರಿಯಾಸ್ ಅಲ್ಲಿ. ಬಿಕಾಸ್ ನಾವು ಅಷ್ಟು ಹೈಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಆಕಾಶಕ್ಕೆ, ಐನೋಸ್ಫಿಯರ್ಗೆ ಹತ್ರ ಆಗ್ತಾ ಹೋಗ್ತೀವಿ. ಹೈಟ್ ಎಷ್ಟು ಎಷ್ಟು ಜಾಸ್ತಿ ಆದಷ್ಟು. ಇವಾಗ ಕೈಲಾಶ್ ಪರ್ವತ ಮೇಲೆ ಎಷ್ಟು ಹೈಟ್ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ನಿಮ್ಗೆ ಊಟನೇ ಬೇಡ, ಏನು ಬೇಡ ಅಲ್ಲಿದ್ರೆ. ನಾನು ಇದ್ದಿದ್ದೀನಿ ಅಂತ ಜಾಗದಲ್ಲಿ. ಅಂತ ಜಾಗದಲ್ಲಿ ಇದ್ರೆ ನಮ್ಮ ತಪಸ್ಸಿಂದ, ಶರೀರ ತಪಸ್ಸಿಂದ ನಾವು ಭೂಮಿಯ ಎನರ್ಜಿಗೆ ಕನೆಕ್ಟ್ ಮಾಡಿಕೊಂಡು ಅಯೋನೋಸ್ಫಿಯರ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಬಿಸಿ ಆಗತ್ತೆ ಮೈ. ಹ್ಮ್. ಹ್ಮ್. ಮೈ ಬಿಸಿ ಆಗತ್ತೆ. ಆಮೇಲೆ ಏನೋ ಒಂದು ಹೆಲ್ತಲ್ಲಿ ಚೇಂಜ್, ಯೂತ್ಫುಲ್ನೆಸ್ಸು, ರೇಡಿಯನ್ಸು ಏನೇನೋ ಬಂದ್ಬಿಡುತ್ತೆ ಹ್ಮ್. ಆ ಜಾಗದಲ್ಲಿ. ಹ್ಮ್. ಸೊ ಅದು ಯೋಗ ಮಾಡುವಂಥ ಯೋಗಿಗಳಿಗಿರೋ ಅಂಥ ತಕ್ಕ ಸ್ಥಳ. ಯಾಕಂದ್ರೆ ಊಟ ತಿಂಡಿ ಬೇಕಿರೋರು ಅಲ್ಲಿ ಇರೋಕ್ಕಾಗಲ್ಲ. ಹ್ಮ್. ಅಲ್ಲಿ ಹೋದ್ರೆ ನಾವು ಊಟ ಬಿಡಬೇಕು, ತಿಂಡಿ ಬಿಡಬೇಕು. ಆಮೇಲೆ ಆ ಕೋಲ್ಡ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು. ಹ್ಮ್. ಹ್ಮ್. ಅದನ್ನ ತಪಸ್ಸು ಅನ್ನೋದು. ಅದಕ್ಕೆ ಶಿವ ಯಾವಾಗಲೂ ತಪಸ್ಸದಲ್ಲಿ ಇರ್ತಾನೆ. ಅದು ತಪಸ್ಸಿಗಾಗ ತಕ್ಕ ಸ್ಥಳ ಅದು. ದಟ್ಸ್ ದ ರೀಸನ್. ಶಿವ ಅಂದ ತಕ್ಷಣ ಈಗ ರುದ್ರಾಕ್ಷಿ. ಹ್ಮ್. ಶಿವನ ಪ್ರಿಯವಾದ ರುದ್ರಾಕ್ಷಿಯ ಮಹತ್ವ ಏನು? ಹಾಗೆ ಇದನ್ನ ಹೆಂಗಸರು ಧರಿಸಬಹುದಾ? ಖಂಡಿತ ಖಂಡಿತ ಹೆಂಗಸರು ಧರಿಸ್ಬೋದು. ಬಟ್ ಯಾವ್ದಾದ್ರೂ, ಯಾವ ರುದ್ರಾಕ್ಷಿ ಆದ್ರೂ ಹ್ಮ್. ನೀವು ವೆಜಿಟೇರಿಯನ್ ಆಗಿರ್ಬೇಕು ಹ್ಮ್. ಹಾಕೊಂಡ್ರೆ.
ಇಲ್ಲ ಪೀರಿಯಡ್ ಟೈಮಲ್ಲಿ ಹಾಕೋಬಾರ್ದು ಅಂತ ಹೇಳ್ತಾರೆ. ಹ್ಮ್. ಆ, ಶಿವಪುರಾಣದಲ್ಲಿ ಇದೆ, ಇದ್ರದ್ದೊಂದು ಚಾಪ್ಟರೇ ಇದೆ ಹ್ಮ್. ರುದ್ರಾಕ್ಷಿ ಮೇಲೆ. ಸೊ ರುದ್ರಾಕ್ಷಿಗೆ ಮೇಲ್ ಅಂಡ್ ಫಿಮೇಲ್ ಅಂತ ಇರುತ್ತೆ. ಶಿವನೂ ಇರ್ತಾನೆ, ಶಕ್ತಿನೂ ಇರ್ತಾಳೆ. ಹ್ಮ್. ಸೊ ಈ ಥರ ಸ್ವಲ್ಪ ಪ್ರೊಜೆಕ್ಟ್ ಆಗಿರೋ ಸೈಡು ಮೇಲ್ ಸೈಡು, ಸ್ವಲ್ಪ ಒಳಗೋಗಿರೋ ಸೈಡು ಫಿಮೇಲ್ ಸೈಡು. ಹ್ಮ್. ಸೊ ಅದನ್ನ ನಾವು ಉಲ್ಟಾ ಮಾಡ್ಕೊಂಡ್ರೆ ಶಿವಶಕ್ತಿ ಇಂಟರ್ಚೇಂಜ್ ಆಗುತ್ತೆ, ಹ್ಮ್. ಕ್ಯಾನ್ಸಲ್ ಆಗೋಗುತ್ತೆ. ಸೊ ರುದ್ರಾಕ್ಷಿ ಹಾಕ್ಬೇಕಾದ್ರೆ ಮೇಲ್ ಸೈಡ್ಸ್ ಎಲ್ಲಾನು ಒಂದೇ ಕಡೆ ಇರಬೇಕು. ಅವಾಗ ಸುರ್ 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 ಅಂತ ಎನರ್ಜಿ ಹೋಗುತ್ತೆ ಅದರಲ್ಲಿ. ಹ್ಮ್. ಹ್ಮ್. ಆಮೇಲೆ ಮುಟ್ಸ್ಬಿಟ್ರೆ ಎರಡು ರುದ್ರಾಕ್ಷಿಗೆ ಎನರ್ಜಿ ಕ್ಯಾನ್ಸಲ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಸ್ಪೇಸರ್ ಇಟ್ಕೋಬೇಕು. ಹ್ಮ್. ಬಿಲ್ವ ಪೀಸ್ ಆಫ್ ವುಡ್ ಇರ್ಬೋದು, ಹ್ಮ್. ಇಲ್ಲ ಆ, ಈ ಥರ ಸ್ಫಟಿಕ ಮಾಲೆದೊಂದು ಸ್ಮಾಲ್ ಮಣಿ ಇರ್ಬೋದು. ಅದು ಸೆಪ್ರೇಟ್ ಮಾಡಬೇಕು. ಸೆಪ್ರೇಟ್ ಮಾಡಿದ ತಕ್ಷಣ ಸಿಕ್ಕಾಬಟ್ಟೆ ಪವರ್ ಬರುತ್ತೆ. ಸಪೋಸ್ ನೀವು ನಾನ್ ವೆಜ್ ತಿಂತಾ ಇದ್ರೆ, ಇಲ್ಲ ನೀವು ಪೀರಿಯಡಲ್ಲೂ ಹಾಕೋತೀನಿ ಅಂದರೆ ಪಂಚಮುಖಿ ಮಾತ್ರ ಅದಕ್ಕೆ ಸೂಟಬಲ್. ಓಕೆ. ಯಾಕಂದ್ರೆ ಪಂಚಮುಖಿ ನಮ್ಮ ಎಲ್ಲ ಪಾಪಗಳನ್ನು ಹರಿಸ್ಬಿಡತ್ತೆ ಅಂತ ಅದರಲ್ಲಿ ಇದೆ ಹ್ಮ್. ಪುರಾಣದಲ್ಲಿ. ಸೊ ನಮ್ಮ ಗುರುಗಳು ಹೇಳ್ಕೊಟ್ರು, ನಾನ್ ವೆಜ್ ತಿನ್ನೋರಿಗೆ ಯಾವಾಗಲೂ ಪಂಚಮುಖಿನೇ ಹಾಕೋಬೇಕು. ಗುರುಜಿ, ಈಗ ಶಿವ ಶಕ್ತಿ ಇವರಿಬ್ರಲ್ಲಿ ಯಾರು ಜಾಸ್ತಿ ಪವರ್ಫುಲ್? ಶಕ್ತಿನೇ ಪವರ್ಫುಲ್. ಶಿವ ವಿತೌಟ್ ಶಕ್ತಿ ಶವ. ಓಕೆ. ಹಾ, ಶಕ್ತಿ ಅವನ ಮೇಲೆ ಒಂದು ಕಾಲಿಟ್ಬಿಟ್ಟು ನಿಂತಿದ್ದಾಳೆ ಕಾಲಿ. ಹಾ. ಅದು ನಿಜವಾದ ರಿಯಾಲಿಟಿ. ಅದು ಶಿವ ಶಕ್ತಿ ಮೇಲೆ ಕಾಲಿಟ್ಟು ನಿಂತಿರೋದು ಯಾವುದೂ ಇಲ್ಲ. ಹೌದು. ಯಾರು ಪವರ್ಫುಲ್ ನೀವೇ ಹೇಳಿ. ನಾನು ನೆಕ್ಸ್ಟ್ ಕೇಳೋಳಿದ್ದೆ, ಸುಮಾರು ಫೋಟೋಸ್ ನಾವು ನೋಡಿದಾಗ ಹ್ಮ್. ಶಿವ ಮಲಗಿರ್ತಾರೆ ಅಥವಾ ಶಿವ ಹ್ಮ್. ಕೂತಿರ್ತಾರೆ, ಹ್ಮ್. ದೇವಿ ಅವ್ರ ಮೇಲೆ ನಿಂತಿದ್ದಾಳೆ ಅಥವಾ ಹ್ಮ್. ಕೂತಿರ್ತಾಳೆ. ಈ ಹ್ಮ್. ಒಂದು ಪೋಸ್ಚರ್ ಅಲ್ಲಿ ನಾವು ಫೋಟೋಸ್ ನ ನೋಡ್ತೀವಿ. ಹ್ಮ್. ಬಟ್ ಯಾಕೆ ಈ ತರ ಇರುತ್ತೆ ಅಂತ? ಇದು ಲಿಂಗ ಅಲಿಂಗ ಅಂತ ಇದ್ರದ್ದು ಅರ್ಥ. ಈ ಶಿವ ಬಂದು ಲಿಂಗ, ಅದಕ್ಕೆ ಅಲಿಂಗವಾಗಿ ಇರೋದು ಶಕ್ತಿ. ಸೊ ಶಿವನೇ ಅದರ ಆಧಾರ. ಶಿವಲಿಂಗ ಆಧಾರ, ಅದ್ರ ಸುತ್ತು ಇರುತ್ತಲ್ಲ ಅಲಿಂಗ. ತಮಿಳಲ್ಲಿ ಆವಡಿ ಅಂತಾರೆ, ಬಟ್ ಕನ್ನಡದಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ. ಹ್ಮ್. ಬಟ್ ಸಂಸ್ಕೃತದಲ್ಲಿ ಅದನ್ನ ಅಲಿಂಗ ಅಂತೀವಿ, ಇಲ್ಲ ಯೋನಿ ಅಂತೀವಿ. ಹ್ಮ್. ಸೊ ಈ ಆ, ಅಲಿಂಗದ ಮರ್ಯಾದೆ ಅದು ಲಿಂಗದ ಮೇಲೆ ಸಪೋರ್ಟ್ ಮಾಡ್ಕೊಂಡಿರುತ್ತೆ ಅಂತ. ಹ್ಮ್. ಅದು ಮರ್ಯಾದೆ. ಅದೇನಾದ್ರು ಉಲ್ಟಾ ಆಗ್ಬಿಟ್ರೆ ಅದು ವರ್ಕೌಟ್ ಆಗಲ್ಲ. ಗುರುಜಿ, ಶಕ್ತಿ ಪೀಠಗಳು ಯಾವ್ಯಾವ್ದು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದ್ರೆ? ಶಕ್ತಿಪೀಠಗಳು ಅಂದ್ರೆ ಸತಿ ದೇವಿಯ ಶರೀರ ಅವರು ತ್ಯಾಗ ಮಾಡಿದಾಗ ಶಿವನ ಇಟ್ಕೊಂಡು ಓಡಾಡ್ತಾ ಇದ್ರು, ಹತ್ಕೊಂಡು. ಹ್ಮ್. ಅದು ಅದನ್ನ ಕಮ್ಮಿ ಮಾಡಕ್ಕೆ ಬ್ರಹ್ಮ ಮತ್ತೆ ವಿಷ್ಣು ಅವಳ ದೇಹದೊಳಗೆ ಹೋಗಿ ಅವಳನ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಹ್ಮ್. ಬೇರೆ ಬೇರೆ ಪೀಸಸ್ ಅಲ್ಲಿ 52 ಭಾಗ ಮಾಡಿದ್ದಾರೆ. ಹ್ಮ್. ಆ ಭಾಗಗಳು ಎಲ್ಲೆಲ್ಲಿ ಬಿತ್ತೋ ಅಲ್ಲೊಂದು ಶಕ್ತಿಪೀಠ ಆಗಿದೆ. ಯೋನಿ ಮಂಡಲ ಫಾರ್ ಎಕ್ಸಾಂಪಲ್ ಕಾಮಾಖ್ಯಲ್ಲಿ ಬಿದ್ದಿದೆ. ಕಣ್ಣು ನಯನಾದೇವಿ, ಆ ಥರ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಯಾವ ಭಾಗ? ದೇವಿಯ ಕೂದಲು ಬಿದ್ದಿರೋ ಜಾಗ. ಓಕೆ. ಸೊ ಆ ಥರ ಶಕ್ತಿಪೀಠಗಳು ಇದಾವೆ. ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಲಿಸ್ಟ್ ಇದೆ. ಹ್ಮ್. ಸೊ ಇವಾಗ ಕೂದಲು ಬಿದ್ದಿದೆ ಅಂತ ಕ್ಲೇಮ್ ಮಾಡೋದು ಸುರ್ಕಂಡ ದೇವಿನೂ ಇದ್ದಾಳೆ. ಹ್ಮ್. ಆ, ಇಲ್ಲಿ ಉತ್ತರಾಖಂಡಲ್ಲಿ. ಹ್ಮ್. ಉತ್ತರಾಖಂಡಲ್ಲಿ ಇಲ್ಲಿ ಚಾಮುಂಡಿನೂ ಇದ್ದಾಳೆ. ಒಂದು ಪುರಾಣದಲ್ಲಿ ಚಾಮುಂಡಿ ಅಂತ ಹೇಳಿದ್ದಾರೆ, ಇನ್ನೊಂದರಲ್ಲಿ ಅಲ್ಲಿ ಅಂತ ಹೇಳಿದ್ದಾರೆ. ಬಟ್ ನೀವು ಎಲ್ಲಿ ಹೋದ್ರೇನು ಆ ಪವರ್ ನಿಮಗೆ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಸ್ಟೋರಿ ಕೊಡೋ ಆಮ್, ಅವಶ್ಯಕತೆ ಏನಿತ್ತು ಅಂದರೆ ಆ ಮಲ್ಟಿ ಡೈಮೆನ್ಷನಾಲಿಟಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಹ್ಮ್. ಇದು ಡಿವೈನ್ ಥಿಂಗ್ಸ್, ಅದ್ರ ಬಗ್ಗೆ ಒಂದೇ ಸ್ಟೋರಿ ಇರಲ್ಲ, ಏನೇನೇನೇನೇನೇನೋ ಇರುತ್ತೆ. ಗುರುಜಿ, ಕಾಮಾಖ್ಯ ದೇವಿ ಬಗ್ಗೆ ಮತ್ತೆ ಅಲ್ಲಿಂದ ಕಾಮಾಖ್ಯ ತಂತ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ? ಕಾಮಾಖ್ಯ ದೇವಿ ದೇವಿಯ ಯೋನಿ ಮಂಡಲ ಈ- ಇದ್ರ ಮೇಲೆ ಪರ್ವತದ ಮೇಲೆ ನೀಲಗಿರಿ ಏನೋ ಒಂದು ಹೆಸರಿದೆ ಅಲ್ಲಿ, ಅದ್ರ ಮೇಲೆ ಅಸ್ಸಾಮಲ್ಲಿ ಬಿತ್ತು. ಅಲ್ಲಿ ಆ, ಆ ಯೋನಿ ಮಂಡಲದಿಂದ ಒಳಗಡೆಯಿಂದ ಒಂದು ಸುಂದರವಾದ ಒಂದು ಸ್ತ್ರೀ ಬಂದ್ಲು. ಬಟ್ ನೋಡಕ್ ಹೋದ್ರೆ ಅವಳು ದೇವಿ, ಅವಳು ಒಂದು ದೇವಿ. ಸೊ ಅವಳಿಗೋಸ್ಕರ ಈ ಇದನ್ನ ಕಟ್ಟಿದ್ದಾರೆ. ಯಾಕಂದ್ರೆ ಅವಳಲ್ಲಿ ವಾಸ ಮಾಡ್ತಿರೋ ಅಂತ ಸ್ಥಳ. ಇವಾಗ್ಲೂ ಎನರ್ಜಿ ಫಾರ್ಮ್ ಅಲ್ಲಿ ಇದ್ದಾಳೆ. ಬಟ್ ಮುಂಚೆ ಅವಳು ಒಂದು ಫಿಸಿಕಲ್ ಫಾರ್ಮ್ ಅಲ್ಲಿ ಇದ್ಲು ಅಲ್ಲಿ. ಅದು ಕಾಮಾಖ್ಯ ದೇವಿ. ಕಾಮಾಖ್ಯ ದೇವಿ ಇಸ್ ನೋಬಡಿ ಬಟ್ ಕಾಳಿ ಅಂತ ಇದ್ರಲ್ಲಿ ಹೇಳಿದ್ದಾರೆ. ಕಾಳಿನೂ ಕಾಮಾಖ್ಯ ಒಂದೇ ಕಾಮಾಖ್ಯ ತಂತ್ರದಲ್ಲಿ.
ಕಾಮಕ್ಕೆ ತಂತ್ರದಲ್ಲಿ ಆ, ಪಂಚತತ್ವ ಅಂತ ಹೇಳ್ತಾರೆ. ದಿಸ್ ಇಸ್ ವಾಮ ಮಾರ್ಗ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ವಾಮ ದಕ್ಷಿಣ ಮಾರ್ಗ ಎರಡು ಒಟ್ಟಿಗೆ ಹೋಗ್ಬೇಕು. ಬರೀ ರೈಟ್ ಸೈಡ್ ಇದ್ರೆ ನಿಮ್ಮ ಬಾಡಿಯಲ್ಲಿ ಯೂಸ್ ಇಲ್ಲ. ಆ, ದಕ್ಷಿಣ ಮಾರ್ಗ ಮಾತ್ರ ಮಾಡ್ತೀನಿ, ವಾಮ ಮಾರ್ಗ ಮಾತ್ರ ಮಾಡ್ತೀನಿ ಅಂದ್ರೇನು ಯೂಸ್ ಇಲ್ಲ. ಎರಡೂ ನೀವು ಮಾಡಬೇಕು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಆಗಕ್ಕೆ. ಹ್ಮ್, ಹ್ಮ್, ಸೊ ಇದು ಪಂಚತತ್ವ ಅಂತ ಒಂದು ಇದಿದೆ. ಅದರಲ್ಲಿ ಮಾಂಸ, ಮತ್ಸ್ಯ, ಹ್ಮ್, ಮದ ಅಂದ್ರೆ ಆಲ್ಕೋಹಾಲ್, ಮುದ್ರ ಅಂದ್ರೆ ಈ ಪಕೋಡ ತರ, ಹ್ಮ್, ಆಮೇಲೆ ಮೈಥುನ್ಯ ಅಂದ್ರೆ ಸೆಕ್ಸ್. ಹ್ಮ್, ಇದು ಐದೂನು ಆ, ಪಂಚಭೂತಗಳಿದ್ದಂಗೆ. ಇದನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಸ್ಪಿರಿಚುವಲಿ, ಅವ್ರಿಗೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಪವರ್ಸ್ ಬರೋ ಥರ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಹ್ಮ್. ಆಮೇಲೆ ಉಚ್ಚಾಟನೆ ಅಂತಾರೆ, ಕಾಸಿಂಗ್ ಡಿಸ್ಟರ್ಬೆನ್ಸ್, ಬೇರೆಯವರಿಗೆ ಏನಾದ್ರು ವಶೀಕರಣ, ಯಾರಿಗಾರು ಅಟ್ರಾಕ್ಟ್ ಮಾಡೋದು ಹೇಗೆ, ಇದೆಲ್ಲ ಇದೆ. ಎಲ್ಲ ತಂತ್ರಲ್ಲೂ ಇರುತ್ತೆ, ಹ್ಮ್. ಇದು ನಾರ್ಮಲ್ಲೇ. ಸೊ ಈ ತಂತ್ರಗಳೆಲ್ಲ ಬಂದಿರೋದು ಶಿವನ 5 ಮುಖಗಳಿಂದ 5 ತಂತ್ರ ಟೈಪ್ಸ್ ಬಂದಿದ್ದಾವೆ. ಆಮೇಲೆ ಅವನ ಲಿಂಗದಿಂದ ಇನ್ನೊಂದು 6ನೇದು ಬಂದಿದೆ. 6 ಥರದ ತಂತ್ರಗಳಿದಾವೆ. ಸೊ ಈ ಕಮಖ್ಯ ತಂತ್ರ ಆ ಥರ ಒಂದು ತಂತ್ರ. ಸೊ ಅದು ಆ, ಅಧೋನ್ಮಯ ಅಂತ ಲಿಂಗದಿಂದ ಬಂದಿರೋದಿದೆ. ಅದೆಲ್ಲಾನು ಅದಕ್ಕೆ ತಂತ್ರಗಳು ಇಲ್ಲ, ಬರ್ದಿಲ್ಲ ಯಾರು. ಅದು ಗುರು ಮೂಲಕನೇ ಬರುತ್ತೆ. ಮಿಕ್ಕಿದ 5ಕ್ಕೂ ತಂತ್ರಗಳಿದಾವೆ. ಅದನ್ನ ಓದ್ತಾ ಓದ್ತಾ ನಮ್ಗೆ ಅರ್ಥ ಆಗತ್ತೆ. ಸೊ ಕಾಮಾಖ್ಯ ತಂತ್ರದಲ್ಲಿ ಈ ಥರದ ಇನ್ಫಾರ್ಮೇಶನ್ ಇದೆ. ಬಟ್ ಆಲ್ಸೋ ಕಾಮಾಖ್ಯ ದೇವಿನ ಹೇಗೆ ಪ್ಲೀಸ್ ಮಾಡೋದು, ಹ್ಮ್. ಅವಳಿಗೆ ಏನು ಇಷ್ಟ ಆಗತ್ತೆ, ಆಮೇಲೆ ಗುರು ಅಂದ್ರೆ ಏನು, ಶಿಷ್ಯ ಅಂದ್ರೆ ಏನು, ಹ್ಮ್. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ. ಕಾಮಾಖ್ಯ ದೇವಿಗೆ ನೀವೀಗ ಹೇಳ್ದಂಗೆನೆ ಏನ್ ಇಷ್ಟ ಆಗುತ್ತೆ? ಕೆಂಪು ಕಲರ್ ತುಂಬಾ ಇಷ್ಟ ಅವ್ರಿಗೆ. ಓಕೆ. ಸೊ ಕೆಂಪು ಕಲರ್ ಏನಿದ್ರು, ಸೀರೆ ಆಗಲಿ, ಕುಂಕುಮ ಆಗಲಿ, ಏನಾದರೂ ಹೂವು ಆಗಲಿ, ಅದು ಇಷ್ಟ. ಬಟ್ ಅವಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅವಳು ಎಲ್ಲಿ ಕೂತಿರ್ತಾಳೆ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಭೈರವ ಇರ್ತಾನೆ, 8 ಡೈರೆಕ್ಷನಲ್ಲಿ 8 ಅಷ್ಟಭೈರವ. ಅದ್ರೊಳಗಡೆ ಯಕ್ಷಗಳು, ಕಿನ್ನರಗಳು, ಅದು ಇದು. ಕಿನ್ನರಗಳು ಇವಳ ಹತ್ರ ಇರ್ತಾವೆ. ಕಿನ್ನರ ಅಂದರೆ ಒಂದು ಹಾರ್ಸ್ ಫೇಸ್ಡ್ ಬೀಯಿಂಗ್, ಹ್ಮ್. ಕುದುರೆ ಮುಖ ಇರೋ ಒಂದು ಸ್ತ್ರೀ. ಸೊ ಕಿನ್ನರಗಳು ಅವಳನ್ನ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇವಳು ಯಾವಾಗಲೂ ತುಟಿನ ಕೆಂಪು ಇಟ್ಕೊಳ್ಳೋಕ್ಕೆ ವಿಳೆದೆಳೆ ಇದೆ ತಿಂತಾನೆ ಇರ್ತಾಳೆ, ಹ್ಮ್. ತುಟಿ ಕೆಂಪು ಮಾಡ್ಕೊಳ್ಳೋಕ್ಕೆ. ಆಮೇಲೆ ವೈನ್ ಕುಡಿತಾ ಇರ್ತಾಳೆ. ಕಾಮಾಖ್ಯ ದೇವಿ. ಹಾಂ. ಓಕೆ. ಆಮೇಲೆ ಈ ಕಿನ್ನರಗಳ ಜೊತೆ ಯಾವಾಗಲೂ ಅವಳ ಡಿಸ್ಕಷನ್ ಮೈಥುನ್ಯ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ, ಅವ್ರ ಬಗ್ಗೆ. ಈ ಥರ ಡಿಸ್ಕ್ರೈಬ್ ಮಾಡಿದ್ದಾಳೆ. ಆ್ಯಂಡ್ ಶೀಸ್ ಸಿಟ್ಟಿಂಗ್ ಲೈಕ್ ಅ ಕ್ವೀನ್ ಅಂತ. ಹ್ಮ್. ಇಷ್ಟೊಂದು ಶಕ್ತಿಗಳು ಅವಳ ಸುತ್ತಲೂ ಇರುತ್ತೆ. ಹ್ಮ್. ಸೊ ಒಂಥರ ಸೆಲ್ಫ್ ಡಿಟರ್ಮಿನ್ಡ್ ಅವಳು. ಸೊ ಇದು ಅವಳ ಡಿಸ್ಕ್ರಿಪ್ಷನ್. ಬಟ್ ನೀವು ಕಾಮಾಖ್ಯ ತಂತ್ರ ಪ್ರಾಕ್ಟೀಸ್ ಮಾಡಿದ್ರೆ ಅವಳ ಶಕ್ತಿ ಏನು ಅಂತ ಅರ್ಥ ಆಗುತ್ತೆ. ಅದರಲ್ಲಿ ಕೆಲವು ರಿಚುವಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಹ್ಮ್. ಅದು ಗುರು ಕೆಳಗಡೆನೆ ಮಾಡಬೇಕು, ಮಾಡಕ್ ಹೋಗ್ಬೇಡಿ. ಬಟ್ ಮಾಡಿದ್ರೆ ನಮ್ಮ ಗುರುಗಳ ಡೈರೆಕ್ಷನ್ನಲ್ಲಿ ಮಾಡಿದ್ರೆ ಹ್ಮ್. ಈ ರಿಚುವಲ್ಸ್ ಎಲ್ಲ ನಿಮಗೆ ತುಂಬಾ ಫಲ ಕೊಡುತ್ತೆ. ಈಗ ದೇವಿನೇ ಸೃಷ್ಟಿಕರ್ತೆ. ಎಲ್ಲಾ ಸೃಷ್ಟಿ ಮಾಡಿರೋದೇ ಅವಳು. ಅವಳಿಗೆ ಒಳ್ಳೇದು, ಕೆಟ್ಟದ್ದು, ಯಾವ್ದು ಸರಿ, ಯಾವ್ದು ತಪ್ಪು ಎಲ್ಲ ಗೊತ್ತಿದೆ. ಹ್ಮ್. ಈ ಕೆಲವು ಕೆಟ್ಟ ಶಕ್ತಿಗಳು ಅಥವಾ ನೆಗೆಟಿವ್ ಕೆಲ್ಸಗಳಿಗೆ ಅವಳನ್ನ ಬಳಸ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಹ್ಮ್. ಆ ಟೈಮಲ್ಲಿ ಅವಳು ಹೇಗೆ ಒಪ್ಪಿಗೆ ಸೂಚಿಸ್ತಾಳೆ ಅದಕ್ಕೆ? ಓ, ಖುಷಿ ಆಗತ್ತೆ ಅವಳಿಗೆ ಆ ಥರ ಎಲ್ಲ ಪ್ರಪೋಸಲ್ಸ್ ತಗೊಂಡೋದ್ರೆ. ಯಾಕಂದ್ರೆ ಅವಳು ಯಾವ ಕಡೆನೂ ಫೇವರ್ ಮಾಡಲ್ಲ. ಅಸುರಗಳು ಮಾಡಿರೋದು ಅವಳೆ, ಹ್ಮ್. ದೇವತೆಗಳನ್ನ ಮಾಡಿರೋದು ಅವಳೆ. ಹ್ಮ್. ಸೊ ನಾವು ಯಾವ ಸೈಡಿಗೆ ಹೋಗ್ತೀವೋ ಅವಳ ಸಪೋರ್ಟ್ ಇದ್ದೇ ಇರುತ್ತೆ. ಗುರುಜಿ, ಸೀಕ್ರೆಟ್ ಆಫ್ ಹಿಮಾಲಯಾಸ್, ಹಿಮಾಲಯ ಪರ್ವತ ಅಂದ ತಕ್ಷಣ ಅದು ಯಾರು ಹತ್ತಬಾರದು ಅಥವಾ ಹತ್ತಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹ್ಮ್. ಮೇಲ್ಗಡೆ ಯಾರು ತಲುಪೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನ ಕೆಲವು ರಿಸರ್ಚ್ ಪ್ರಕಾರ ಏನೋ ಬೇರೆ ಬೇರೆ ಪ್ಲಾನೆಟ್ಸ್ ಇಂದ ಕೆಲವು ಸ್ಪೀಶೀಸ್ ಎಲ್ಲ ಬರುತ್ತೆ ರಾತ್ರಿ ಹೊತ್ತು, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಈ ಹಿಮಾಲಯ ಅಥವಾ ಕೈಲಾಸ ಪರ್ವತದ ಸೀಕ್ರೆಟ್ ಏನು ಅಂತ? ಅಲ್ಲಿ ಸಿದ್ಧ ಪುರುಷರು ತುಂಬಾ ಇದ್ದಾರೆ. ಹ್ಮ್. ನಮ್ ಗುರುಗಳು ಮಹಾತಾರ್ ಬಾಬಾಜಿ ಅವ್ರ ಥರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲಿ. ಇಟ್ಸ್ ಕ್ವೈಟ್, ನಾನೇ ಸರ್ಪ್ರೈಸ್ ಆದೆ ಹ್ಮ್. ಸಿದ್ಧ ಪಾಪ್ಯುಲೇಷನ್ ಎಷ್ಟಿದೆ ಅಂತ. ಹ್ಮ್.
ಬಟ್ ಇವರೆಲ್ಲ ಇರೋದು ಬಿಯಾಂಡ್ ದ ರೀಚ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಯಾಕಂದರೆ ಅವ್ರು ಊಟ ಮಾಡಲ್ಲ, ಎಲೆಕ್ಟ್ರಿಕಲ್ ಎನರ್ಜಿಯಲ್ಲೇ ಅವರು ತಮ್ಮ ಆಹಾರ ತಗೋತಾರೆ. ಅವ್ರ ಬಾಡಿ ಶೇಪ್ ಫಾರ್ ಎವರ್ ಯೂತ್ಫುಲ್ ಆಗಿಬಿಟ್ಟಿದೆ. ಹ್ಮ್. ಸೊ ಅವ್ರ ಮೈಂಡ್ ಮಾತ್ರ ಅಂಥ ಬಾಡಿಯಲ್ಲಿ ಇಟ್ಕೊಂಡಿದ್ದಾರೆ. ಹ್ಮ್. ಫೆರರಿ ಥರ ಬಾಡಿ, ಹ್ಮ್. ಹ್ಮ್. ಆ ಥರ ಬಾಡಿಯಲ್ಲಿ ಅವರು ಇಟ್ಕೊಂಡಿದ್ದಾರೆ. ಜಸ್ಟ್ ಎಷ್ಟು ಅಡ್ವಾನ್ಸ್ಡ್ ಅಂತ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅದು ಲೈಟ್ ಆಗೋ ಚೇಂಜ್ ಆಗುತ್ತೆ. ಹ್ಮ್. ಆಮೇಲೆ ಟೈಮ್ ಸ್ಪೇಸ್ ಬೆಂಡಿಂಗ್ ಮಾಡ್ತಾರೆ. ಇಫ್ ಯು ಬಾಬಾಜಿ ಜೊತೆ ಹೋಗ್ಬೇಕಾರೆ ಹ್ಮ್. ನಾವೊಂದು ಕರ್ವ್ ಹೊಡೆದ್ಬಿಟ್ಟು ವಿ ವರ್ ಇನ್ಸೈಡ್ ನೇಪಾಲ್ ಸಮ್ವೇರ್, ಓಕೆ. ಬಿಕಾಸ್ ಯು ಕ್ಯಾನ್ ಬೆಂಡ್ ಸ್ಪೇಸ್ ಅಂಡ್ ಟೈಮ್. ಓಕೆ. ಇದೆಲ್ಲ ನಾವು ಹೇಳ್ಬೇಕಾದ್ರೆ ಹುಚ್ಚರು ಹುಚ್ಚರು ಅಂತಾರೆ. ಯಾಕಂದ್ರೆ ಅನುಭವ ಇಲ್ಲ ಯಾರಿಗೂ. ಹ್ಮ್. ಅನುಭವ ಇಲ್ದೇ ಇರೋರು ಏನ್ ಬೇಕಾದ್ರೆ ಮಾತಾಡ್ಬೋದು. ಹ್ಮ್. ಬಟ್ ಅನುಭವ ಇರೋರಿಗೆ ಅರ್ಥ ಆಗತ್ತೆ. ಹ್ಮ್. ಈ ಆ, ಆಧ್ಯಾತ್ಮ ಅನ್ನೋದು ತುಂಬಾನೇ ಇದೆ. ಇದು ಹ್ಮ್. ಇದ್ರಲ್ಲಿ ಸೀಕ್ರೆಟ್ಸ್ ಆಫ್ ದ ಸೀಕ್ರೆಟ್ಸ್ ಇರೋದು ಹಿಮಾಲಯದಲ್ಲಿ, ಹ್ಮ್. ಆಮೇಲೆ ಸಮುದ್ರದ ಒಳಗೆ, ಹ್ಮ್. ಆಕಾಶದಲ್ಲಿ, ಹ್ಮ್. ಆಮೇಲೆ ಕೆಲವೊಂದು ಸೆಲೆಕ್ಟೆಡ್ ಸೌತ್ ಇಂಡಿಯನ್ ಇದು ಪರ್ವತಗಳ ಮೇಲೆ ಹ್ಮ್. ನಿಮಗೆ ಈ ಥರ ಫೆನೋಮಿನಾ ಆಗ್ತಾ ಇರುತ್ತೆ. ಇಲ್ಲಿ ಕುಂತಿ ಬೆಟ್ಟ ಅಂತಿದೆ ಫಾರ್ ಎಕ್ಸಾಂಪಲ್. ಹ್ಮ್. ಹ್ಮ್. ಅಲ್ಲೂ ತುಂಬ ಈ ಥರ ಫೆನೋಮಿನನ್ ಆಗ್ತಾ ಇರುತ್ತೆ. ಹ್ಮ್. ಇವಾಗ ಆ ಲೈಟ್ ಹೋಗುತ್ತಲ್ಲ ಯು ಎಫ್ ಅಂತ, ಹ್ಮ್. ಅದು ಆ್ಯಕ್ಚುಲಿ ಒಂದು ಬೀಯಿಂಗ್. ಅದು ಹ್ಮ್. ಸಿಂಗಲ್ ಬೀಯಿಂಗ್. ಅದು ಹ್ಮ್. ಅದು ಅದು ನಾವು ಅನ್ಕೊಂಡಿರೋದು ಅದು ಏರೋಪ್ಲೇನಲ್ಲಿ ಹೋಗ್ತಾ ಇದೆ ಅಂತ, ಬಟ್ ಅದೇ ಒಂದು ಸಿಂಗಲ್ ಬೀಯಿಂಗ್. ಹ್ಮ್. ಸೊ ಅದು ಇಲ್ಲಿ ಕೆಳಗಡೆ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ಲೈಟ್ ಬರುತ್ತೆ. ಸೊ ದೇ ಅವಾಯ್ಡ್ ಇಟ್. ಹ್ಮ್. ಹ್ಮ್. ರಾತ್ರಿ ಮಾತ್ರ ಕಣ್ಣಿಗೆ ಕಾಣ್ತವೆ, ಬಟ್ ದಟ್ ಗೋಯಿಂಗ್ ಈವನ್ ಇನ್ ದ ಡೇ ಓಕೆ. ಟೈಮಲ್ಲೂ ಇರ್ತವೆ ಯು ಎಫ್ ಓಸ್. ಓಕೆ. ಇದು ಬೀಯಿಂಗ್ಸ್, ಸರ್ಕಲ್ ಏಂಜಲ್ಸ್ ಅನ್ಬೋದು, ಬೇರೆ ಬೇರೆ ಟೈಪ್ ಹ್ಮ್. ಹ್ಯುಮ್ಯಾನಿಟಿಗೆ ಫೇವರ್ ಮಾಡುವಂಥ ಸ್ಪೀಶೀಸ್ಗಳು. ಇವಾಗ ಕೈಲಾಸ್ ಪರ್ವತ ಮೇಲೆ ದೇವಿನೇ ಇರೋದು. ಹ್ಮ್. ಅದರ ಆಕಾರನೂ ಶ್ರೀಚಕ್ರ ಥರನೇ ಇರೋದು. ಹ್ಮ್. ಹ್ಮ್. ದೇವಿ ಇರೋದಲ್ಲಿ, ದೇವಿ ಮನೆ. ಹ್ಮ್. ಯಾಕಂದ್ರೆ ಅವಳ ಅಪ್ಪಂದು ಜಾಗ. ಜಾಗ ಅದೆಲ್ಲನೂ. ಹೌದು. ಸೊ ಶಿ ಕ್ಯಾನ್ ಲಿವ್ ಎನಿವೇರ್. ಗುರುಜಿ, ಅಘೋರಿ ಅಂದ್ರೆ ಯಾರು? ಅಘೋರಿ ಅಂದ್ರೆ ಲಿಟ್ರಲಿ ಮೀನಿಂಗ್ ಏನು ಅಂದ್ರೆ ಘೋರತನ ಅವನಲ್ಲಿ ಇಲ್ಲ. ಎವ್ರಿಥಿಂಗ್ ಬಟ್ ಘೋರ ಅಂದ್ರೆ ಸೀರಿಯಸ್ ಹ್ಮ್. ಅಥವಾ ವೈಲೆಂಟ್ ಆ ಹ್ಮ್. ಥರ. ಇಂಗ್ಲೀಷಲ್ಲೂ ಅದೇ ಶಬ್ದ ಹ್ಮ್. ಘೋರ್ ಅಂತ, GORE. ಹ್ಮ್. ಅದೇ ಇವಾಗ ಈ ಕಿಲ್ ಬಿಲ್ ಮೂವಿ ನೋಡಿದ್ದೀರಾ, ಹ್ಮ್. ಅದು ಘೋರ. ಹ್ಮ್. ಮತ್ತೆ ಘೋರ ಕಲಿಯುಗ ಅಂತಾರೆ, ಹ್ಮ್. ಅಂದ್ರೆ ಹ್ಮ್. ಸ್ವಲ್ಪ ಇಂಟೆನ್ಸ್, ಸಿಕ್ಕಾಪಟ್ಟೆ ಇಂಟೆನ್ಸ್. ಸೊ ಅಘೋರಿ ಅಂದ್ರೆ ಈಸ್ ನಾಟ್ ಸೀರಿಯಸ್, ಹ್ಮ್. ಈಸ್ ನಾಟ್ ಇಂಟೆನ್ಸ್, ಈಸ್ ರಿಲ್ಯಾಕ್ಸ್ಡ್. ಹ್ಮ್. ಅಂಥವನ್ನ ಅಘೋರಿ ಅಂತ ಹೇಳ್ಬೋದು. ಸೊ ಅವನೇನು ಮಾಡ್ತಾನೆ, ಅವನದೇನೇನು ಭಯ ಇರುತ್ತೆ ಅದನ್ನು ಹೋಗಿ ಫೇಸ್ ಮಾಡ್ತಾನೆ. ಹ್ಮ್. ಇವಾಗ ಸಾವು ಬಗ್ಗೆ ಇರ್ತೇನಪ್ಪ, ಭಯ ಆಯ್ತಾ, ಸುಡುಗಾಡಲ್ಲಿ ಸಾಧನೆ ಮಾಡು. ಯಾವ ಆದ್ರೆ ಥರ ಭಯ ಜನರಲಿ ಜನಗಳಿಗೆ ಅಘೋರಿಗಳಂದ್ರೇನೆ ಭಯ. ಅವ್ರನ್ನ ನೋಡಿದ್ರೆ ಹೆದರಿಕೆ ಆಗೋ ತರ ಒಂದು. ಇರಬೇಕು. ಯಾಕಂದ್ರೆ ಅಘೋರಿಗಳು ಭಯಾನಕವಾಗಿರ್ತಾರೆ. ಹ್ಮ್. ಅವ್ರು ಹೋದ ತಕ್ಷಣ ಅವ್ರು ಮಾಡೋ ವ್ಯವಹಾರ, ಆ್ಯಕ್ಟಿಂಗ್ ಭಯಾನಕ ಆಗಿರುತ್ತೆ. ಬಟ್ ಅದು ನೊನ್ಲಿ ಆ್ಯಕ್ಟಿಂಗ್. Okay. ಅವ್ರಿಗಿನ್ನೇನು ಎಕ್ಸ್ಟ್ರಾ ಹಲ್ಲು, ಎಕ್ಸ್ಟ್ರಾ ಉಗುರಿಲ್ಲ. ಅವ್ರಿಗೆ ನಮ್ಮ ಥರನೇ. ಗುರುಜಿ, ಮುದ್ರಾಗಳು ಅಂದ್ರೆ ಏನು? ಮುದ್ರಾಗಳು ಅಂದರೆ ಇವಾಗ 5 ಬೆರಳಲ್ಲೂ 5 ನಮ್ದು ಎಲಿಮೆಂಟ್ಸ್ ಇರ್ತವೆ. ಹ್ಮ್. ಇದು ಬಂದು ತುಂಬ ಸ್ಟ್ರಾಂಗ್ ಫಿಂಗರ್. ಇದು ಚಿಕ್ಕದು. ಹ್ಮ್. ಇದು ಅರ್ತ್ ಎಲಿಮೆಂಟ್, ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಹ್ಮ್. ಇದಿಲ್ಲ ಅಂದರೆ ಈ ಈ ಗ್ರಿಪ್ ಈಸಿಯಾಗಿ ಹೊರಗಡೆ ಬರುತ್ತೆ. ಇದಿದ್ರೆ ಎಳಿಯೋಕ್ಕಾಗಲ್ಲ. ಹ್ಮ್. ಸೊ ಇದು ಅರ್ತ್ ಎಲಿಮೆಂಟ್, ಇದು ವಾಟರ್ ಎಲಿಮೆಂಟ್. ಹ್ಮ್. ಯಾಕಂದರೆ ಇದಿದ್ರೆ ಕಂಟ್ರೋಲ್ ಆಗುತ್ತೆ. ಈ ಥರ ಹ್ಮ್. ವೇವಿ ಕಂಟ್ರೋಲ್ ಈ ಥರ ಮಾಡ್ಬೋದು. ಈ ಈ ಈ ಬೆರಳಲ್ಲಿ ನಮಗೆ ಕಂಟ್ರೋಲ್ ಬರುತ್ತೆ. ಸೊ ಈ ವಾಟರ್ ಎಲಿಮೆಂಟ್ ಅಂದರೆ ಒಂದು ಲಿಕ್ವಿಡ್ ಥರ ನಮ್ಮ ಬಾಡಿನ ಕನ್ವರ್ಟ್ ಮಾಡುತ್ತೆ ವಾಟರ್ ಎಲಿಮೆಂಟ್. ಹ್ಮ್. ಆ್ಯಕ್ಚುಲಿ ನಾವಿರೋದೇ 70% ಲಿಕ್ವಿಡ್ಡು, ಹ್ಮ್. ನೀರು. ಬಟ್ ನಮ್ಗೆ ಆ ಥರ ಫೀಲ್ ಆಗತ್ತಾ? 100% ಬ್ರಿಕ್ಸ್ ಥರ ಫೀಲ್ ಆಗುತ್ತೆ ಎಲ್ರಿಗೂ. ಆಫೀಸ್ ಹೋಗಿ ಬಂದುಬಿಟ್ರೆ ಅಬ್ಬಾ ಬೆನ್ನೋವು ಅಬ್ಬಾ ಅಂತ. ಸೊ ಇದು ನಾವು ನೀರು ಥರ ಫೀಲ್ ಮಾಡ್ಕೋಬೇಕು ಅಂದರೆ ಈ ಮುದ್ರ ನಾವು ಬಳಸ್ಬೋದು. ಇದು ಹ್ಮ್. ಇದ್ರದ್ದು ಫಿಂಗರ್ ಪ್ರಿಂಟು, ಇದು ಫಿಂಗರ್ ಪ್ರಿಂಟಿಗೆ ಟಚ್ ಮಾಡಿಬಿಟ್ರೆ ಹಿಂಗೆ ಹ್ಮ್. ಇದು ನಮ್ಮನ್ನು ಲಿಕ್ವಿಡ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಏನೇನಿದೆಯೋ ಅದೆಲ್ಲ ಹೋಗುತ್ತೆ. ಬಟ್ ಇದೇನಿದು? ಇದು ಅಗ್ನಿ. ಈ ಅಗ್ನಿ ಲಿಕ್ವಿಡಿಗೆ ಟಚ್ ಮಾಡಿದ ತಕ್ಷಣ ಅದಕ್ಕೆ ಒಂದು ಎಲೆಕ್ಟ್ರಿಸಿಟಿ ಬಂದಂಗೆ ಆಗುತ್ತೆ, ಚಾರ್ಜ್ ಆಗಿಬಿಡುತ್ತೆ ಲಿಕ್ವಿಡ್. ಹ್ಮ್. ಆಮೇಲೆ ಆ ಲಿಕ್ವಿಡ್ಡು ಸಿಕ್ಕಾಪಟ್ಟೆ ಎನರ್ಜಿ ಬಂದ್ಬಿಡುತ್ತೆ.
ಸೊ ಇದು ಹಿಡ್ಕೊಂಡ್ರೆ ನಮ್ಮ ಎನರ್ಜಿ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಜಸ್ಟ್ ಒಂದು 10 ಮಿನಿಟ್ಸ್ ಹಿಡ್ಕೊಂಡು ಮೂಗಿಂದ ಉಸಿರಾಡಬೇಕು, ಏನು ಶಬ್ದ ಮಾಡಬಾರ್ದು ಮೂಗಿಂದ. ಹ್ಮ್. ಇದೇ ಮಿಸ್ಟೇಕ್ ಮಾಡೋರು ಎಲ್ಲರೂ. ಯಾಕಂದರೆ ಇಲ್ಲಿ ಎನರ್ಜಿ ಅಕ್ಯುಮುಲೇಟ್ ಆಗ್ತಾ ಇದೆ. ನೀವು ಬುಸು ಬುಸು ಅಂತ ಉಸಿರಾಡಿದ್ರೆ ಅಲ್ಲಿ ಪ್ರಾಣ ಹೋಗ್ತಾ ಇರುತ್ತೆ. ಸೊ ನಾವು ಸೌಂಡ್ ಇಲ್ಲದೆ ಮೂಗಿಂದ ಉಸಿರಾಡಿದ್ರೆ ಮಾತ್ರ ನಮಗೆ ಪ್ರಾಣಶಕ್ತಿ ಸಿಗೋದು. ಬಾಯಿಂದ ಉಸಿರಾಡೋರಿಗೆ ಪ್ರಾಣಶಕ್ತಿ ಸಿಗಲ್ಲ. ಆಮೇಲೆ ಶಬ್ದ ಮಾಡಬಾರ್ದು ಉಸಿರಾಡ್ಬೇಕಾದ್ರೆ, ಅದು ಹೋಗ್ಬಿಡುತ್ತೆ, ಪ್ರಾಣ ಹೋಗ್ಬಿಡುತ್ತೆ. ಸೊ ಸೈಲೆಂಟಾಗಿ ಬ್ರೀದ್ ಮಾಡಬೇಕು. ಯಾಕಂದರೆ ಪ್ರಾಣ ಅನ್ನೋದು ಸೂಕ್ಷ್ಮ. ಅದು ಗಾಳಿ ಥರ ಎಳ್ಕೊಂಡು ಬಿಡೋಕ್ಕಾಗಲ್ಲ. ಅದು ಸೂಕ್ಷ್ಮವಾಗಿ ಎಳಿಬೇಕು, ಸೂಕ್ಷ್ಮವಾಗಿ ಬಿಡಬೇಕು. ಸೊ ಮುದ್ರಗಳು ಪ್ರಾಣಗಳು ದೇ ವರ್ಕ್ ಟುಗೆದರ್. ಇಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಜನರೇಟ್ ಆಗುತ್ತೆ. ನಾವು ಪ್ರಾಣ ಕಂಟ್ರೋಲ್ ಮಾಡಿಕೊಂಡ್ರೆ, ಪ್ರಾಣಾಯಾಮ ಮಾಡಿದರೆ ಅದು ಕಂಟ್ರೋಲ್ ಆಗಿ ಆ ಎನರ್ಜಿ ನಮ್ಮಲ್ಲೇ ಸ್ಟೋರ್ ಆಗಿಬಿಡುತ್ತೆ. ನಾವೇ ಒಂದು ಡಿಫ್ರೆಂಟ್ ಲೆವೆಲ್ ಎನರ್ಜಿಯಲ್ಲಿ ಇರ್ತೀವಿ ಯಾವಾಗಲೂ. ಈ ಫೇಲಿಯರ್ ಅನ್ನೋದೇ ಇಲ್ಲ. ಯಾಕಂದರೆ ನಾವು ಸ್ಟಾಪೇ ಮಾಡಲ್ಲ, ಅನ್ಸ್ಟಾಪಬಲ್. ಆ ಥರ ಇರಬೇಕು. ಆ ಥರ ಇರೋಕ್ಕೆ ಇಷ್ಟಪಟ್ಟರೆ ಯೋಗ ಯೋಗ ಶಿಸ್ತು ನಾವು ಫಾಲೋ ಮಾಡಬೇಕು. ಯಾಕಂದರೆ ಅನುಶಾಸನ ಇಲ್ಲದೆ ನಾವು ಯೋಗ ಕಲಿಯೋಕ್ಕೆ ಆಗಲ್ಲ. ಸೊ ಓಕೆ, ಇದು ಬಂದು ಮಿಡ್ಲ್ ಫಿಂಗರ್ ಬಂದು ಗಾಳಿ, ವಾಯು, ಗಾಳಿ. ಗಾಳಿ ಸಂಬಂಧಪಟ್ಟ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಈ ಥರ ಒತ್ತಿ. ಈ ಮುದ್ರೆ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಕೆಲವರಿಗೆ ನೋವಿರುತ್ತೆ, ವಾತ ಸ್ಟಕ್ ಆಗಿರುತ್ತೆ ಒಂದು ಕಡೆ. ಕೆಲವರಿಗೆ ವಾತ ಕಮ್ಮಿಯಾಗಿ ನೋವಾಗುತ್ತೆ. ಇದೆಲ್ಲ ಬಾಡಿಯಲ್ಲಿ ವಾತ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥರ ಪ್ರೆಸ್. ನೋವು, ಆಮೇಲೆ ಗ್ಯಾಸ್, ಇಂಟೆಸ್ಟೈನಲ್ ಗ್ಯಾಸ್ ಆಯಿತು, ಮತ್ತು ಇಲ್ಲಿ ಸಂಧಿವಾತ ಅಂತಾರೆ. ಯಾವಾಗಲೂ ಕಡಕ್ 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 ಮಾಡ್ಕೊಂಡು ನೆಟ್ಗೆ ತಗೊಂಡು ಇರ್ತಾರಲ್ಲ, ಅವ್ರಿಗೆ ಸಂಧಿವಾತ ಆಗ್ಬಿಟ್ಟಿದೆ. ಸೊ ನೆಟ್ಗೆ ಆ್ಯಕ್ಚುಲಿ ತೆಗೆದ್ರೆ ಬರಲೇ ಕೂಡ್ದು. ನಿಮ್ಮ ವಾತ ಸರಿ ಇತ್ತು, ಬ್ಯಾಲೆನ್ಸ್ ಆಗಿತ್ತು ಅಂದರೆ ನೆಟ್ಗೆ ಬರೋದಿಲ್ಲ. ಎಲ್ಲಿ ವಾತ ಕಮ್ಮಿ ಆಗುತ್ತೋ ಅಲ್ಲಿ ಮಾತ್ರ ಬರುತ್ತೆ. ನೋಡಿ, ಇಲ್ಲಿ ನನಗೆ ವಾತ ಕಮ್ಮಿ ಆಗಿದೆ, ಇಲ್ಲಿ ಕೆಲವೊಂದು ಸಾರಿ ಬರುತ್ತೆ, ಬರ್ತಾ ಇಲ್ಲ. ಅದು ಸೊ ಬೆರಳಲ್ಲಿ ಎಲ್ಲರೂ ವೀಕ್ ಇರ್ತಾರೆ. ಸೊ ಬೆರಳಿಗೆ ನಾವು ಎಕ್ಸಸೈಸ್ ಮಾಡಿದಷ್ಟು ಇದು ಒಳ್ಳೇದು. ಮುದ್ರಾ ಮಾಡೋಕ್ಕೆ ಬೆರಳು ಎಕ್ಸಸೈಸ್ ಮಾಡಬೇಕು. ಜನ ಸುಮ್ಮನೆ ಇಟ್ಕೊಳ್ಳೋದಲ್ಲ, ಶಕ್ತಿಯಾಗಿ ಇಟ್ಕೋಬೇಕು. ಕೆಲವುದೆಲ್ಲ ತುಂಬಾ ಒತ್ತಬೇಕಾಗತ್ತೆ, ಅದಕ್ಕೆ ಶಕ್ತಿ ಬೇಕು. ಕೈಯಲ್ಲಿ 10 ನಿಮಿಷ ಇಟ್ಕೊಳಕ್ಕೆ ಹಿಂಗಾಗತ್ತೆ ನೋಡಿ ಕೈ. ಸೊ ಜನರಿಗೆ ಮುದ್ರಾ ಇಟ್ಕೊಳಕ್ ಬರಲ್ಲ. ಇದು ಹಿಂಗೆ ಡಾನ್ಸ್ ಮುದ್ರಾ ಅನ್ಕೊಂಡ್ಬಿಟ್ಟಿದ್ದಾರೆ. ಯೋಗ ಮುದ್ರಾ ಬೇರೆ. ನಮ್ ಕೈನೇ ಟ್ರೈನ್ ಮಾಡ್ಬೇಕು, ಹಿಂಗೆ ಹೊಡೆದು 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 ಒಂದು ಇದಕ್ಕೆ ರಾಕ್ಗೆ ಹೊಡಿತೀವಿ ನಾವು ಕೈ. ಹೊಡೆದು 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 ಎನರ್ಜೀಸ್ ಇದು ಕೋಟೆ ಇದ್ದಂಗೆ ಇರಬೇಕು ನಮ್ಮ ಕೈ. ಯಾಕಂದ್ರೆ ಇಲ್ಲಿಂದ ನಮ್ಮ ಎನರ್ಜಿ ಎಂಟರ್ ಆಗುತ್ತೆ. ನಮ್ಮ ಕಾಲ್ ಬೆರಳು ಅಷ್ಟೇ ಕೋಟೆ ಇದ್ದಂಗೆ ಇರಬೇಕು. ಯಾವುದು ನೆಗೆಟಿವ್ ಎನರ್ಜಿ ಎಂಟರ್ ಆಗಲ್ಲ. ಈ ಪಿಶಾಚಿಗಳು ಅದು ಇದು ಎಲ್ಲ ನಿಮ್ಮ ಹೆಬ್ಬೆರಳಿಂದ ಬರೋದು. ಇಲ್ಲ ಪಿಂಗಲ ನಾಡಿ. ಪಿಂಗಲ ನಾಡಿ ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಸ್ಟಾರ್ಟ್ ಆಗುತ್ತೆ, ನಾಡಿ ರೈಟ್ ಸೈಡಲ್ಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇಂಟರ್ಚೇಂಜ್ ಆಗುತ್ತೆ ಅದು. ಸೊ ಒಂದು ಸೂರ್ಯನಾಡಿ, ಚಂದ್ರನಾಡಿ ಅಂತ ಹೇಳ್ತಾರೆ. ಚಂದ್ರನಾಡಿಯಲ್ಲಿ ಎಂಟರ್ ಆದರೆ ಬೇರೆ ಟೈಮಲ್ಲಿ ಬರುತ್ತೆ ಅದು ಪಿಶಾಚಿ. ಯಾಕಂದ್ರೆ ಮೂನ್ ಸೈಕಲ್ ಫಾಲೋ ಮಾಡುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಪೀಕ್ ಆಗುತ್ತೆ. ಸನ್ ಚಾನಲ್ ಇಂದ ಎಂಟರ್ ಆಗೋದು ತುಂಬಾ ಕಮ್ಮಿ ಪಿಶಾಚಿ, ಯಾಕಂದ್ರೆ ಸುಟ್ಟೋಗತ್ತೆ. ಅಲ್ಲಿ ಯಾರು ಬರ್ತಾರೆ ಗೊತ್ತಾ? ಪಿತೃಗಳು. ಸೊ ಪಿತೃಗಳಿಗೆ ಎನರ್ಜಿ ಇದೆ ಇದು ಟಾಲರೇಟ್ ಮಾಡಕ್ಕೆ. ಒಂದು ಇದಿರುತ್ತೆ, ಯಾವುದೋ ನರಕದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಅಲ್ಲಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ 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 ನಿಮ್ಗೆ ತುಂಬಾ ತೊಂದರೆ ಕೊಡ್ತಾರೆ. ಜಸ್ಟ್ ಏನಾದ್ರು ಒಂದು ಸೇವೆ ಮಾಡು ನಂದು ಅಂತ. ಸೊ ಹೇಗೆ ಗೊತ್ತಾಗುತ್ತೆ ನಮ್ಮ ಪಿತೃಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ? ನೀವು ಇದು ಟ್ರೈ ಮಾಡಿ. ಈ ನಾಡಿ ಪಿತೃನಾಡಿ ಅಂತ ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ಈ ಈ ಬೆರಳಿದೆಯಲ್ಲ, ರಿಂಗ್ ಫಿಂಗರ್, ಅಲ್ಲಿ ಎಂಡ್ ಆಗುತ್ತೆ. ಹಿಂಗೆ ಎಳ್ಕೊಂಡು ಈ ತರ ಮಾಡಿದ ತಕ್ಷಣ ಮುಟ್ಟೋದು ಬೇಡ. ನೀವು ಇದ್ರ ಹತ್ರ ಹಿಂಗೆ ಹೋಗಿ ಹಿಂಗೆ ಮಾಡಿದ್ರೆ ಸಾಕು, ರಿಲೀಫ್ ಬರುತ್ತೆ. ಇದು ತೆಗ್ದಿರೋದು ಒಂದು ಪೋರ್ಟಲ್ ತರ ಓಪನ್ ಮಾಡ್ಬಿಟ್ಟು ಬ್ಲೂ ಫ್ಲೇಮ್ ಅಂತ ಮಾತಾರ್ ಬಾಬಾಜಿದು ಒಂದು ಫ್ಲೇಮ್ ಇದೆ, ಅದ್ರೊಳಗೆ ಹಾಕ್ಬಿಡಿ ಅಷ್ಟೇ. ಮಾತಾರ್ ಬಾಬಾಜಿನ ನೆನೆಸ್ಬಿಟ್ಟು ಇದು ಒಳಗಡೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ನಿಮ್ಗೆ ರಿಲೀಫ್ ಬರುತ್ತೆ. ಇಲ್ಲ ನೋವಿಂದ, ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ, ಇಲ್ಲ ರಿಲೇಶನ್ಶಿಪ್ ಏನೋ ರಿಸಾಲ್ವ್ ಆಗ್ಬಿಡುತ್ತೆ, ಲೀಗಲ್ ಏನೋ ಒಂದು ಸರಿ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ತುಂಬಾ ಅರ್ಥ ಮಾಡ್ಕೋಬೇಕು. ಪಿತೃಗಳಿಗೆ ಕಾಟ ಆಗ್ತಾ ಇತ್ತು, ಅವ್ರು ನಮ್ಗೆ ಹೇಳಕ್ ಟ್ರೈ ಮಾಡಿದ್ರು, ನಾವು ಅವ್ರ ಸೇವೆ ಮಾಡಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ ಹೇಗೆ ರಿಲೀಸ್ ಮಾಡೋದು ಅಂತ.
ಅದಕ್ಕೆ ಪಿತೃಗಳು ಏನೋ ಒಂದು ಅಡ್ಜಸ್ಟ್ ಮಾಡಿ ಈ ವಿಡಿಯೋ ತಲುಪತ್ತೆ ಹ್ಮ್. ಜನರ ಹತ್ರ. ಸೊ ಗೊತ್ತಾಗತ್ತೆ ಅವ್ರಿಗೆ. ಗುರುಜಿ, ಚಕ್ರಗಳ ಬಗ್ಗೆ, ನಮ್ಮ ಬಾಡಿನಲ್ಲಿರುವಂತ ಚಕ್ರಗಳು ಯಾವ್ಯಾವ್ದು? ಇವಾಗ 6 ಮುಖ್ಯವಾದ ಚಕ್ರ ಹೇಳ್ತೀನಿ. ಹ್ಮ್. ಮಿಕ್ಕಿದ್ದು 3 ಸ್ವಲ್ಪ ಸೀಕ್ರೆಟ್. ಓಕೆ. ಒಟ್ಟಿನಲ್ಲಿ 10 ಚಕ್ರ ಇದೆ. ಓಕೆ. ಇಲ್ಲ 9 ಚಕ್ರ ಇದೆ. ಹ್ಮ್. 9 ಚಕ್ರ ಇದೆ. ಮೂಲಾಧಾರ ಅನ್ನೋದು ನಮ್ಮ ಪೆಲ್ವಿಕ್ ಫ್ಲೋರ್ ಮೇಲೆ ಇರುತ್ತೆ. ಹ್ಮ್. ಇವಾಗ ಲೇಡೀಸ್‌ಗೆ ಪೆಲ್ವಿಕ್ ಫ್ಲೋರ್ ಅಂತ ನೋಡಿದ್ರೆ ಆ, ವಲ್ವಾನೇ ಬರುತ್ತೆ. ಹ್ಮ್. ಬಟ್ ಮೆನ್‌ಗೆ ಅಲ್ಲಿ ಪೆರಿನಿಯಂ ಬರುತ್ತೆ. ಹ್ಮ್. ಅದು ನಮಗೆ ಫ್ಲೋರ್. ಅಂದ್ರೆ ನಾವು ಕೂತ್ಕೊಂಡ್ರೆ ನೆಲ ಯಾವುದು ಅದು ಮೂಲಾಧಾರ ಚಕ್ರ. ನೆಲಕ್ಕೇನು ಮುಟ್ತಿದೆ ಅದು ಮೂಲಾಧಾರ ಚಕ್ರ. ಅದರಿಂದ ಒಂದು 2 ಬೆರಳು ಮೇಲೆ ಸ್ವಾದಿಷ್ಠಾನ ಚಕ್ರ ಅಂತ ಇರುತ್ತೆ. ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಮೂಲಾಧಾರ ಏನು ಮಾಡೋದು ಕೆಲಸ ಅಂದರೆ ಅದು ನಮ್ಮ ಮೂಲಕ್ಕೆ ಕನೆಕ್ಟ್ ಮಾಡುತ್ತೆ. ನಮ್ಮನ್ನ ಎಲೆಕ್ಟ್ರಿಕಲಿ ಪ್ಲಗ್ ಮಾಡುತ್ತೆ ನಮ್ಮ ಎನ್ವೈರ್ನ್ಮೆಂಟ್ಗೆ. ಸೊ ಅಲ್ಲಿಂದನೇ ನಮ್ಮ ಎನರ್ಜಿ ಎಳ್ಕೊಳ್ಳೋದು. ಅಲ್ಲಿ ಆ್ಯಕ್ಚುಲಿ ಕಾಲಿಂದ ಎಳ್ಕೊಂಡು ಇಡಪಿಂಗಲ ಹಿಂಗೆ ಬಂದು ಸ್ವಿಚ್ ಆಗಿ ಈ ಥರ ಮೇಲ್ ಬಂದು ಕಿವಿ ಹಿಂದೆ ಹೋಗಿ ಆಮೇಲೆ ಮೂಗಿಗೆ ಬಂದು ಆಮೇಲೆ ಕಣ್ಣಿಗೆ ಹೋಗಿ ಆಮೇಲೆ ತಲೆ ಮೇಲೆ ಹೋಗಿ ಸ್ಪೈನ್ ಒಳಗಡೆಯಿಂದ ಹೋಗ್ಬಿಟ್ಟು ಮೂಲಾಧಾರಕ್ಕೆ ಮುಟ್ಟತ್ತೆ. ಹ್ಮ್. ಸೊ ನಾವು ಕಾಲಿಂದ ಏನು ಅಬ್ಸರ್ವ್ ಮಾಡ್ತೀವೋ ಅದು ಹೋಗ್ಬಿಟ್ಟು ಮೂಲಾಧಾರಕ್ಕೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದನ್ನ ಲೆವೆಲಿಗೆ ಅಕ್ಯುಮುಲೇಟ್ ಮಾಡಿದಂಗೆ ಇನ್ನೊಂದು ಚಕ್ರ ಆಕ್ಟಿವ್ ಆಗುತ್ತೆ, ಅದು ಸ್ವಾದಿಷ್ಠಾನ. 2 ಬೆರಳು ಅಷ್ಟೇ ಅದರದ್ದು ಸೈಜ್ ಡಿಫ್ರೆನ್ಸ್ ಇಷ್ಟು. ಇಲ್ಲಿ ಅದು ಆಕ್ಟಿವ್ ಆಗುತ್ತೆ ಜುಮ್ 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 ಅಂತ. ಅದು ಆಕ್ಟಿವ್ ಆದಾಗ ನಮ್ದೊಂದು ಸೆಲ್ಫ್ ಇಮೇಜ್ ಅಂತ ಫಾರ್ಮ್ ಆಗುತ್ತೆ. ಸೋಮೂರ್ತಿ ಅಂತ ಹೇಳ್ತೀವಿ, ಅಹಂಕಾರ ಅಂತಲೂ ಹೇಳ್ಬೋದು. ಇದು ನಾವು ಯಾರು ಅಂತ ನಾವು ತಿಳ್ಕೊತೀವಿ. ನಾನೇನು ಮಾಡಬಲ್ಲೆ ಅಂತ ನಾನು ತಿಳ್ಕೊತೀನಿ. ಸೊ ನನ್ನ ಪವರ್ಸ್ ನಂಗೆ ಅರ್ಥ ಆಗತ್ತೆ. ಸ್ವಾದಿಷ್ಠಾನ ಚಕ್ರದಲ್ಲಿ ಏನಾದ್ರು ಚೂರು ಎನರ್ಜಿ ಬಂದರೆ ಸಾಕು, ನಿಮ್ಮನ್ನು ನೀವು ಅರ್ಥ ಮಾಡ್ಕೋತೀರಾ ನೀವು ಯಾರು ಅಂತ. ಹ್ಮ್. ಅದು ಗೊತ್ತಾದ ತಕ್ಷಣ ಹಂಗೇ ರೇಸ್ ಆಗ್ಬಿಟ್ಟು ಇಲ್ಲಿಂದ ಅವಸ್ಥೆಗಳು ಸ್ಟಾರ್ಟ್ ಆಗ್ತವೆ. ಸೊ ತುರ್ಯಾತೀತ ಅವಸ್ಥೆ ಅಂತ ಇದೆ. ಅದು ಅದು ಮೂಲಾಧಾರದಲ್ಲಿದೆ ಆ್ಯಕ್ಚುಲಿ, ತುರ್ಯಾತೀತ ಅಂತ. ಇಲ್ಲಿ ತುರ್ಯ ಅವಸ್ಥೆ ಅಂತ ಇಲ್ಲಿ ನೇವಲಲ್ಲಿ ಬರುತ್ತೆ. ಅದು ನಮ್ಮ ಮಣಿಪುರ ಚಕ್ರ. ಸೊ ತುರಿಯ ಅವಸ್ಥೆಯಲ್ಲಿ ನಾವು ನಮ್ಮ ಅಮ್ಮನ ಜೊತೆ ಯಾವಾಗ ಕನೆಕ್ಟ್ ಮಾಡಿದ್ದೀವಿ ವೂಂಬಲ್ಲಿ, ಹ್ಮ್. ಹ್ಮ್. ಗರ್ಭದ ಟೈಮಲ್ಲಿ ಮಗು ಹೇಗೆ ಅಮ್ಮನ ಜೊತೆ ಕನೆಕ್ಟ್ ಆಗಿರುತ್ತೋ ಈ ನೇವಲ್ ಮೂಲಕ ಕನೆಕ್ಟ್ ಆಗಿರುತ್ತೆ ಹೊಕ್ಕಳು. ಸೊ ಇಲ್ಲಿ ಇನ್ನೊಂದು ಚಕ್ರ ಇದೆ, ಅದು ಮಣಿಪುರ ಅಂತ. ಹ್ಮ್. ಆಲ್ಮೋಸ್ಟ್ ಅಲ್ಲಿಂದ ಸ್ವಾದಿಷ್ಠಾನದಿಂದ ಒಂದು 8 ಫಿಂಗರ್ ಅಂತ ಹೇಳಿದ್ದಾರೆ, ಇಷ್ಟು. ಹ್ಮ್. ಅಲ್ಲಿ ಮಣಿಪುರ ಅಂತ. ಸೊ ಸ್ವಲ್ಪ ನೇವಲ್ ಮೇಲೇನೆ ಬರ್ಬೋದು. ಇಲ್ಲಿ ಬರುತ್ತೆ ಬಮ್ ಅಂತ. ಹ್ಮ್. ಇಲ್ಲಿ ತುರಿಯ ಅವಸ್ಥೆ ಸ್ಟೋರ್ ಆಗಿದೆ. ಸೊ ನಾವು ಫೀಲ್ ಮಾಡ್ತೀವಿ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಷ್ಟೇ. ನಮ್ಮನ್ನ ಹೇಗೆ ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡ್ತಿದೆ ಅಂತ ನಾವು ಏನೋ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ನಾನು ಏನು ಮಾಡಿದ್ರು ಯಾವ ಕಡೆ ತಿರುಗಿದ್ರು ಅಲ್ಲೇ ಇರ್ತೀನಿ, ಐ ಆಮ್ ಫೈನ್ ಅಂತ ಒಂದು ಸೇಫ್ಟಿ ಈ ತುರಿಯ ಅವಸ್ಥೆಯಲ್ಲಿ ಯಾವಾಗಲೂ ಇರುತ್ತೆ. ಸೊ ಮೋಸ್ಟ್ಲಿ ಮಹಾತ್ಮರೆಲ್ಲ ತುರಿಯ ಅವಸ್ಥೆಯಲ್ಲಿ ಇರ್ತಾರೆ, ಯಾಕಂದರೆ ಅವ್ರಿಗೊಂಥರ ಸೇಫ್ಟಿ, ಅವ್ರಿಗೇನು ಹೆದರಿಕೆನೇ ಇಲ್ಲ. ಸೊ ಇನ್ನೊಂದು ಮೇಲ್ ಬಂದರೆ ಇಲ್ಲಿ ಇನ್ನೊಂದು ಅವಸ್ಥೆನೂ ಇದೆ, ಇನ್ನೊಂದು ಚಕ್ರನೂ ಇದೆ ಇಲ್ಲಿ ಹ್ಮ್. ಹೃದಯದಲ್ಲಿ. ಹ್ಮ್. ಸೊ ಅಲ್ಲಿಂದ ಒಂದು 8 ಫಿಂಗರ್ಸ್. ಸೊ 8 ಅಂಗುಲ ಅಂತಾರೆ. ಸೊ ಅಲ್ಲಿಂದ ಮೇಲೆ ಇಲ್ಲೇನಾಗುತ್ತೆ, ಇಲ್ಲಿ ಈ ಏರಿಯಲ್ಲಿ ಇದು ನಮ್ಮ ಹೃದಯದ ಏರಿಯಾ. ಹ್ಮ್. ಇಲ್ಲಿ ನಮ್ಮ ಎಮೋಷನ್ಸ್ ಎಲ್ಲನೂ ಇರುತ್ತೆ. ಬಟ್ ಇದು ಇಲ್ಲಿಗೆ ಎನರ್ಜಿ ಬಂದ ತಕ್ಷಣ ಒಂಥರ ಸಂತೋಷ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆನಂದ ಯಾವಾಗಲೂ. ಇದನ್ನ ಸುಷುಪ್ತಿ ಅವಸ್ಥೆ ಅಂತಾರೆ. ಹ್ಮ್. ಇದರಲ್ಲಿ ನಾವು ಆನಂದ ಅನುಭವಿಸ್ತೀವಿ, ಅದನ್ನ ಬಿಡ್ಕೋಬಾರ್ದು ನಾವು. ಈಗ ನಮ್ಗೆ ರಿಯಲೈಸ್ ಆತಲ್ಲ, ಸ್ವಾದಿಷ್ಠಾನಲ್ಲಿ ಸ್ವಮೂರ್ತಿ ಇದೆ, ಇಲ್ಲಿ ಮಣಿಪುರದಲ್ಲಿ ನಮ್ಮ ತುರಿಯ ಅವಸ್ಥೆ ಇದೆ, ಮೂಲಾಧಾರದಲ್ಲಿ ತುರ್ಯಾತೀತ ಅಂತ. ಅದ್ರ ಬಗ್ಗೆ ಏನು ಮಾತಾಡಿದ್ರು ಯೂಸ್ಲಿಲ್ಲ, ಯಾಕಂದರೆ ಇಟ್ ಈಸ್ ನಥಿಂಗ್. ನಾವು ಆ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಹೋದರೆ ನಮಗೆಲ್ಲನೂ ನಥಿಂಗ್ ಅನಿಸುತ್ತೆ, ನಾವೇ ನಥಿಂಗು, ಎಲ್ಲನೂ ನಥಿಂಗು ಅಂತ ಅನ್ಸುತ್ತೆ. ಹ್ಮ್. ಬಟ್ ಅಲ್ಲಿ ಏನು ಆಗ್ತಾ ಇರಲ್ಲ ಅಂತ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ಸಲ್ಲಿ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ನಮಗೆ. ಹ್ಮ್. ಸೊ ಅಲ್ಲಿದ್ದರೆ ಯೂಸ್ಲೆಸ್ಸು, ವೇಸ್ಟ್ ಆಫ್ ಟೈಮ್. ಅಲ್ಲಿಂದ ಮೇಲೆ ಬಂದು ಇಲ್ಲಿ ನೇವಲಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು ಹ್ಮ್. ನಮ್ಮ
ಸಪೋರ್ಟ್ ನಾವು ಹೇಗೆ ಸಪೋರ್ಟ್ ಆಗಿದ್ದೀವಿ ಅಂತ ಒಂದು ಸೆಕ್ಯೂರಿಟಿ ಬರುತ್ತೆ. ಅಲ್ಲಿಂದ ಮೇಲ್ ಬಂದರೆ ನಮಗೆ ಆನಂದ ಅನ್ನೋದು ಬರುತ್ತೆ. ಅಲ್ಲಿಂದ ಮೇಲ್ ಬಂದರೆ ಸ್ವಪ್ನ ಇಲ್ಲಿ. ಹ್ಮ್. ಇದು ವಿಶುದ್ಧಿ. ಸೊ ಇಲ್ಲಿಂದ ನಾವು ಕನಸುಗಳನ್ನ ನೋಡ್ಕೋಬೋದು. ನಮ್ಮ ಟೈಮ್ ಲೈನ್ ಅನ್ನೋದು ನಾವು ಫಿಕ್ಸ್ ಮಾಡ್ಕೋಬೋದು ಫ್ಯೂಚರಾಗಿ. ಇಲ್ಲಾಂದರೆ ಯಾವುದೋ ಹಳೇದು ಯೋಚನೆ ಮಾಡಿಕೊಂಡು ನಾವು ನಮ್ಮನ್ನು ನಾವೇ ಪನಿಷ್ ಮಾಡ್ಕೋಬೋದು. ಹ್ಮ್. ನಮಗೆ ನಾವೇ ದಂಡನೆ ಕೊಟ್ಟಂಗೆ. ಪಾಸ್ಟನ್ನೆಲ್ಲ ಯೋಚನೆ ಮಾಡಿ. ಸೊ ಪಾಸ್ಟನ್ನೆಲ್ಲ ಹಿಂದ್ಗಡೆ ಇಟ್ಬಿಟ್ಟು ಫ್ಯೂಚರ್ನೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡೋರು ಯಾರು ಮಾಡ್ತಾರೋ ಅವರಿಗೆ ಈ ಸ್ವಪ್ನ ಅವಸ್ಥೆ ಜಾಗೃತ ಆಗಿದೆ. ಎನರ್ಜಿ ಇಲ್ಲಿ ಪಾಸ್ 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 ಆಗಿ ಇಲ್ಲಿ ಜಾಗೃತ ಆಗಿಬಿಟ್ಟಿದೆ. ಅವ್ರೇನು ಸ್ವಪ್ನ ನೋಡ್ತಾರೋ ಯಾವ ಕನಸು ನೋಡ್ತಾರೋ ಅದು ಆಗ್ತಾನೆ ಇರುತ್ತೆ. ಹ್ಮ್. ನಾನು ಅವರು ಡೆಲಿಬ್ರೇಟಾಗಿ ಒಳ್ಳೊಳ್ಳೇದು ನೋಡ್ತಾ ಇರ್ತಾರೆ ಅವ್ರಿಗೋಸ್ಕರ. ಅದು ಸ್ವಪ್ನ ಮೇಲೆ ಮಾಸ್ಟ್ರಿ. ಇಲ್ಲಿ ಜಾಗೃತ ಆಗಿ ಬಂದರೆ ಇಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತವೆ. ಇದು ಇಂದ್ರಿಯಗಳ ಹೆಡ್ ಕ್ವಾರ್ಟರ್ಸ್. ಇಲ್ಲಿಂದ ಎಲ್ಲ ರಿಪೋರ್ಟ್ ಬರ್ತಾ ಇರುತ್ತೆ ಏನೇನೇನೇನೇನೇನೇನೇನೋ. ಸೊ ಇಲ್ಲಿ ತನಕ ನಮ್ಗೆ ಎನರ್ಜಿ ಬಂದ್ಬಿಟ್ರೆ ಕುಂಫು ಮಾಸ್ಟರ್ ಆಗ್ಬಿಡ್ತೀವಿ ನಾವು. ಯಾರು ನಮ್ಮನ್ನು ಸರ್ಪ್ರೈಸ್ ಮಾಡೋಕ್ಕೆ ಆಗಲ್ಲ. ಅವ್ರು ಸರ್ಪ್ರೈಸ್ ಮಾಡೋ ಮುಂಚೆನೇ ನಾವು ಒಂದು 3-4 ಸ್ಟೆಪ್ ಹಾಕ್ಬಿಟ್ಟಿರ್ತೀವಿ. ಚೆಸ್ ಮಾಸ್ಟರ್ ಪ್ಲಸ್ ಕುಂಫು ಮಾಸ್ಟರ್ ಆಗ್ಬಿಡ್ತೀವಿ. ಸೊ ಇದು ಅವಸ್ಥೆಗಳು. ಇದನ್ನೆಲ್ಲನೂ ಯೋಗ ನಿದ್ರದಲ್ಲಿ ಕಲಿಬೇಕು. ಇದಕ್ಕೆಲ್ಲ ದೀಕ್ಷೆ ಬೇಕಾಗತ್ತೆ. ಪಾಡ್ಕಾಸ್ಟ್ ಕೇಳ್ಬಿಟ್ಟು ಕಲಿಯೋಕ್ಕಾಗಲ್ಲ. ದೀಕ್ಷೆ ಬೇಕಾಗುತ್ತೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರೋ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಗುರುಜಿ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಹೇಳ್ತಾರಲ್ಲ, ಏನು ಹಾಗಂದ್ರೆ ಅಂತ? ಇದು ಸ್ವಪ್ನ ಅವಸ್ಥೆಯಲ್ಲಿ ನಮ್ದು ಏನು ಬೇಕೋ ಅದು ರಿಯಾಲಿಟಿಗೆ ಬರ್ತಾನೆ ಹೋಗುತ್ತೆ. ಯಾಕಂದರೆ ನಾವು ಟೈಮ್ ಲೈನಲ್ಲಿ ಹಾಕ್ಬಿಟ್ರೆ ಸಾಕು. ಹ್ಮ್. ಅಲ್ಲಿಂದ ಸ್ಲಿಪ್ ಆಗಬಾರ್ದು ಟೈಮ್ ಲೈನಿಂದ. ಹ್ಮ್. ಯಾಕೆ ಸ್ಲಿಪ್ ಆಗುತ್ತೆ? ನಮಗೇನೋ ಅನಿಸುತ್ತೆ ದರ್ ಇಸ್ ನೋ ವಿನ್ ಇನ್ ಮೀ ಇನ್ ದಿಸ್ ಫಾರ್ ಮೀ ಅಂತ. ನಾನು ಏನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಅಂತ ಏನೋ ನಂಗೆ ಅನಿಸ್ಬಿಡುತ್ತೆ. ಹ್ಮ್. ಅದು ಅನಿಸಿದಾಗ ನಮ್ಮ ಟೈಮ್ ಲೈನಿಂದ ಆ ಇವೆಂಟ್ ಹೋಗ್ಬಿಡುತ್ತೆ. ನಮ್ಮ ಎನರ್ಜಿನ ಲೀಕ್ ಆಗುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ. ಆಮೇಲೆ ಇನ್ನೊಂದು ನಂಗೆ ಡೂಯಬಲ್ ಅನಿಸ್ತಾ ಇಲ್ಲ, ನಂಗೆ ಮಾಡ್ಬೋದು ಅನಿಸ್ತಾ ಇಲ್ಲಪ್ಪ ಅದು. ಹ್ಮ್. ಅದನ್ನ ಕಲಿಯೋದು ಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಹೇಳೋರು. ಸೊ ಏನಾಗಬೇಕು? ಟೈಮ್ ಲೈನಿಂದ ಸ್ಲಿಪ್ ಆಗಿಬಿಡುತ್ತೆ ಅಂತ. ಅದನ್ನು ಸ್ಲಿಪ್ ಆಗಿ ಅವಲಾಂಚಾಗಿ ಬಿದ್ದು ಹ್ಮ್. ಅವ್ರದ್ದು ಎನರ್ಜಿ ಫುಲ್ ಲೀಕ್ ಆಗುತ್ತೆ ಅಂತ. ಸುಸ್ತಾಗ್ಬಿಡ್ತಾರೆ. ಈ ಥರ ಆಗ್ಬಿಡ್ತಾರೆ ಪೇಷಂಟ್ ಥರ. ಹ್ಮ್. ಬ್ಯಾಕ್ ಬೆಂಡ್ ಮಾಡಿ ಅಂತ ನೋವಿನ ಎಕ್ಸ್ಪ್ರೆಷನಲ್ಲಿ ಹಿಂಗೆ ನೋಡ್ತಾರೆ ನಿಮ್ಮನ್ನು. ಬಿಕಾಸ್ ಟೈಮ್ ಲೈನಿಂದ ಬಿದ್ದೋಯ್ತು. ನಮಗೆ ಬೇಕಿರೋ ಕನಸು ಒಡೆದೋಯ್ತು. ಅದಕ್ಕೆ ನಮ್ಗೆ ಎನರ್ಜಿ ಲಾಸ್ ಆಗುತ್ತೆ. ಹಾರ್ಟಿಂದ ಎನರ್ಜಿ ಲಾಸ್ ಆಗುತ್ತೆ ಅಂತ. ಹ್ಮ್. ಅಳುವಂತ ಇದು ಬರುತ್ತೆ ಇನ್ಸ್ಟಿಂಕ್ಟ್. ಯಾಕಂದ್ರೆ ಮಗುದ ಅದೇ ಗೊತ್ತು. ಹ್ಮ್. ಇಲ್ಲಿಂದ ಒಂದು ಅಳು ಬರುತ್ತೆ, ಹ್ಮ್. ಈ ಲಾಸ್ ಆಗೋಯ್ತು ಅಂತ. ಸೊ ಟೈಮ್ ಲೈನಿಂದ ಏನೇನೋ ಸ್ಲಿಪ್ ಆಗುತ್ತೆ. ನಮಗೆ ಸ್ಕಿಲ್ ಇಲ್ಲ ಅಂದರೆ ಅದು ಟೈಮ್ ಲೈನಲ್ಲಿ ಇಡೋಕ್ಕಾಗಲ್ಲ. ಅದನ್ನು ರಕ್ಷಣೆ ಮಾಡುವಂಥ ನಮಗೆ ಕೆಪಾಸಿಟಿ ಇರಬೇಕು. ಅದ್ರ ಮೇಲೆ ನಂಬಿಕೆ ನಾವು ಕಮ್ಮಿ ಮಾಡಿಕೊಂಡ್ರೆ ನಾವು ನಮ್ಮ ಟೈಮ್ ಲೈನ್ ಕಡೆಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅದು ನಿಲ್ಲಿಸ್ಬಿಡುತ್ತೆ. ನಂಬಿಕೆ ಹೋದ್ರೇನು ಶುಶ್ ಅಂತ ಹೋಯ್ತು ಎನರ್ಜಿ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಕೋಬೇಕು. ನಾವು ಸ್ವಲ್ಪ ಯೋಗ ಕಲ್ತ್ಕೋಬೇಕು. ಗುರುಜಿ, ಮಹಾವತಾರ್ ಬಾಬಾಜಿ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ? ಮಹತಾರ್ ಬಾಬಾಜಿ ಬಗ್ಗೆ ಯಾರಿಗೂ ಏನು ಅಷ್ಟೊಂದು ಗೊತ್ತಿಲ್ಲ. ನನಗೂ ಅಷ್ಟೊಂದೇನು ಗೊತ್ತಿಲ್ಲ. ಬಟ್ ಯೂಶ್ವಲಿ ಸ್ವಲ್ಪ ಸ್ವಲ್ಪ ಗೊತ್ತು. ಸೊ ನಂಗೇನು ಗೊತ್ತು ಹೇಳ್ತೀನಿ. ಅವರು ರೂಪ ಚೇಂಜ್ ಮಾಡ್ಕೋತಾರೆ. ಓಕೆ. ಆ್ಯಂಡ್ ಬರ್ತಾನೆ ಇರ್ತಾರೆ ನಮ್ಮ ಜೊತೆ. ಈಗ ಶ್ರೀರಾಮ ಹೋದ್ರಲ್ಲ, ಎಲ್ಲರೂ ಮನೆಗೆ ರೂಪ ಚೇಂಜ್ ಮಾಡಿ ಹ್ಮ್. ರೋಡಲ್ಲಿ ಹೋಗ್ತಾ ಇದ್ರು. ಅಲ್ಲೇ ಅವ್ರಿಗೆ ಕೇಳಿಸಿದ್ದು ಅಗಸನ ಹತ್ರ ಕೇಳಿಸ್ಕೊಂಡ್ರು. ಮಾರುವೇಷ. ಸೊ ಮಾರುವೇಷದಲ್ಲಿ ಬರ್ತಾನೇ ಇರ್ತಾರೆ ಹ್ಮ್. ಮಹತಾರ್ ಬಾಬಾಜಿ. ಸೊ ಮೀಟ್ ಮಾಡ್ತಾನೆ ಇರ್ತಾರೆ ನಮ್ಮನ್ನೆಲ್ಲನೂ. ಓಕೆ. ಬಟ್ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ರೆಕಗ್ನೈಸ್ ಮಾಡ್ಕೊಳ್ಳಲ್ಲ. ಏನೋ ಒಂದು ಡಿಫ್ರೆಂಟ್ ಇರುತ್ತೆ. ನೋಡ್ತಾ ಇರಿ, ಕೆಲವೊಂದು ಸಾರಿ ಯಾರು ಅವ್ರ ಮೇಲೆ ಭಕ್ತಿ ಇಟ್ಕೊಂಡಿರ್ತಾರೋ ಬೇರೆ ಬೇರೆ ರೂಪದಲ್ಲಿ ಬಂದ್ಬಿಟ್ಟು ಟೆಸ್ಟ್ ಮಾಡ್ತಾರೆ ನಿಮ್ಮನ್ನು. ಓಕೆ. ನಿಜವಾಗ್ಲೂ ನೀನು ಕಲಿಯೋ ಮನುಷ್ಯನ ಇಲ್ವೋ ಅಂತ. ಸೊ ಅದನ್ನು ಫೇಲ್ ಆಗಿಬಿಟ್ರೆ ಅವರು ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ ನಮ್ಮ ಮೇಲೆ. ಅಂದ್ರೂ ನಾವು ಕ್ಷಮೆ ಕೇಳ್ಕೊಂಡು ವಿ ಕ್ಯಾನ್ ಆಸ್ಕ್ ಹಿಮ್ ಟು ಕಮ್ ಬ್ಯಾಕ್ ಆ್ಯಂಡ್ ಟೆಸ್ಟ್ ಅಸ್. ನಾವು ಎಲ್ಲಿ ಟೆಸ್ಟ್ ಆಗಕ್ಕೆ ರೆಡಿ ಆಗ್ತೀವಿ. ಮಹತಾರ್ ಬಾಬಾಜಿಗೆ ಏನು ವಾರಿಯರ್ಸ್ ಬೇಕು, ನಿಂತ್ಬಿಟ್ಟು ಕೆಲಸ ಮಾಡೋರು ಬೇಕು, ಸಿದ್ಧಗಳು ಬೇಕು. ಸೊ ನೀವು ಆ ಥರ ಸಿದ್ಧರಾದರೆ ಸಿಗ್ತಾರೆ ಮಹತಾರ್ ಬಾಬಾಜಿ. ಅವರು ಶಿವನ ಸ್ವರೂಪನ? ಇಲ್ಲ, ಮುರುಗನ್. ಸುಬ್ರಹ್ಮಣ್ಯ. ಓಕೆ. ಸೊ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಮಹಾವತಾರ್ ಬಾಬಾಜಿ ಅವರ ಫಾಲೋವರ್ ಅಂತ ಹೇಳಿ ಇಂಟರ್ನೆಟ್ ಅಲ್ಲಿ ಸುಮಾರು ಕಡೆ ನಾವು ನೋಡಿರ್ತೀವಿ. ಅವರು ಕೂಡ ಬಾಬಾಜಿನ ಭೇಟಿ ಮಾಡ್ತಾರೆ ಅಂತ. ಅವರ ಗುಹೆ ಅಥವಾ ಬಾಬಾಜಿಯ ಕ್ಷೇತ್ರ ಅಂತ ಯಾವ್ದಾದ್ರು ಇದೆಯಾ? ಇದೆ.
ಬಟ್ ಅವ್ರ ಕ್ಷೇತ್ರ ಇಡೀ ಭೂಮಿನೇ. ಯಾಕಂದ್ರೆ ಅವ್ರ ಅಷ್ಟದಶ ಮಹಾದ್ವೀಪಗಳ ಸಮ್ರಾಟ್ರು. ಹ್ಮ್. ಯಾಕಂದ್ರೆ ದೇವಿ ಅನುಗ್ರಹ ಮಾಡಿದ್ದಾಳೆ ಹ್ಮ್. ಬಾಬಾಜಿಗೆ. ಬಾಲ ತ್ರಿಪುರ ಸುಂದರಿ ಹ್ಮ್. ಅನುಗ್ರಹ ಮಾಡಿದ್ದಾಳೆ. ಸೊ ಅಲ್ಲಿಂದ ಅವರು ಅಷ್ಟದಶ ಮಹಾದ್ವೀಪ ಇನ್ಕ್ಲೂಡಿಂಗ್ ಅರ್ತ್. ದ್ವೀಪ ಅಂದ್ರೆ ಪ್ಲಾನೆಟ್. 18 ಪ್ಲಾನೆಟ್ಸ್ ರೂಲರ್ ಆಗಿದ್ದಾರೆ ಅವರು, ಸಮ್ರಾಟ್ರು, ಹ್ಮ್. ಇನ್ಕ್ಲೂಡಿಂಗ್ ನಮ್ಮ ಅರ್ತ್. ಅದಕ್ಕೆ ಇಲ್ಲಿ ಆಗ್ತಿರೋದೆಲ್ಲ ಅವ್ರ ಕೆಳಗಡೆನೆ ಆಗ್ತಿರೋದು. ಹ್ಮ್. ಗುರುಜಿ, ಯೋಗ ನಿದ್ರೆ ಅಂದ್ರೆ ಏನು? ಯೋಗ ನಿದ್ರೆ ಅಂದ್ರೆ ಈ 4 ಅವಸ್ಥೆಗಳಿದಾವಲ್ಲ, 5 ಅವಸ್ಥೆಗಳಿದಾವಲ್ಲ, ಹ್ಮ್. ಅದರಲ್ಲಿ ಟ್ರಾವೆಲ್ ಮಾಡೋದು ನಾವು. ಹ್ಮ್. ಎಲ್ಲನೂ ಆಕ್ಟಿವೇಟ್ ಮಾಡಿ ಜಾಗೃತದಲ್ಲಿ ನಾವು ಫುಲ್ ಪ್ರೆಸೆಂಟ್ ಆಗೋದು. ಈ ಸ್ವಪ್ನ ಅವಸ್ಥೆಯಲ್ಲಿ ನಾವು ಏನ್ ಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡ್ಬೋದು, ಯಾವ ದೇವರನ್ನು ನಾವು ಭೇಟಿ ಆಗ್ಬೋದು, ಅವ್ರನ್ನ ನಮ್ಮ ಜೀವನದಲ್ಲಿ ಕರೆಸ್ಲೂಬೋದು. ಇದು ಯೋಗನಿದ್ರಾ ಪವರ್. ಯಾಕಂದ್ರೆ ಇದು ಮಹಾಮಾಯ ಇನ್ನೊಂದು ಹೆಸರು ಯೋಗನಿದ್ರಾ. NSDR ಅಂತ ಹೇಳ್ಕೊಡ್ತಾರಲ್ಲ, ಕಾಲ್ ರಿಲ್ಯಾಕ್ಸ್ ಮಾಡಿ, ಕೈ ರಿಲ್ಯಾಕ್ಸ್ ಮಾಡಿ, ತಲೆ ರಿಲ್ಯಾಕ್ಸ್ ಮಾಡಿ, ಅದು ಒಳ್ಳೇದು, ರಿಲ್ಯಾಕ್ಸ್ ಆಗತ್ತಷ್ಟೇ. ಬಟ್ ಅದು ಯೋಗ ನಿದ್ರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದರಲ್ಲಿ ದೇವಿ ಬಗ್ಗೆ ಏನೂ ಇಲ್ಲ. ಇವಾಗ ಯಾರು ದೇವಿ ಭಕ್ತರು ಇರ್ತಾರೋ ಅವ್ರು ಮಾಡಕ್ಕಾಗತ್ತೆ ಯೋಗ ನಿದ್ರೆ. ಗುರುಜಿ, ಈಗ ಖುಷಿಯಾಗಿ ಪಾಸಿಟಿವ್ ಆಗಿ ನಾವು ಜೀವನ ನಡೆಸಬೇಕು ಅಂದ್ರೆ ಹ್ಮ್. ಏನ್ ಮಾಡ್ಬೇಕು? ನಮ್ಮ ಟೈಮ್ ಲೈನ್ ಕ್ಲೀನ್ ಆಗಿರ್ಬೇಕು, ಭವಿಷ್ಯ ಸಿದ್ಧಿ ಬೇಕು. ಹ್ಮ್. ಭವಿಷ್ಯದಿಂದಾನೇ ನಾವು ದುಃಖ ಪಡಿತೀವಿ. ಎಲ್ರು ಅನ್ಕೋತಾರೆ ಪಾಸ್ಟ್ ಇಂದ ಅಂತ. ಇಲ್ಲ, ಭವಿಷ್ಯದಲ್ಲಿ ಅದೇ ಆಗತ್ತೆ ಅಂದ್ಬಿಟ್ಟು ದುಃಖ ಆಗೋದು. ಹ್ಮ್. ಬಟ್ ಭವಿಷ್ಯನೇ ಆಕ್ಚುಲಿ ನಮ್ಗೆ ದುಃಖ ಕೊಡೋದು. ಪಾಸ್ಟು ರೆಫರೆನ್ಸಿಗೋಸ್ಕರ, ಅದನ್ನ ಬೇಡವೇ ಬೇಡ, ಅದನ್ನ ಬಿಟ್ಟಾಕ್ಬಿಟ್ರೆ, ಪಾಸ್ಟ್ ಅನ್ನೋದು ಬಿಟ್ಟಾಕ್ಬಿಟ್ರೆ, ಸೀಕ್ರೆಟ್ ಟು ಹ್ಯಾಪಿನೆಸ್ ಇಸ್ ಬ್ಯಾಡ್ ಮೆಮರಿ ಅಂತೀನಿ. ಈಗ ಜನರಾಗಿ ನನಗೇ ಯಾಕೆ ಹೀಗಾಗತ್ತೆ, ಹ್ಮ್. ನನಗೆ ಯಾವಾಗ್ಲೂ ಯಾಕೆ ಹೀಗಾಗತ್ತೆ ಅನ್ನೋದು ಕಾಮನ್ ಆಗಿ ಎಲ್ರೂ ತಲೆಲೂ ಬರೋ ಪ್ರಶ್ನೆ. ಹೀಗೆ ಅನ್ಕೊಳ್ಳೋರ್ಗೆ ಏನ್ ಹೇಳ್ತೀರಾ? ಏನ್ ಸರ್ವೆ ಮಾಡಿದೀರಾ ಬಾರಿ ನಿಮ್ಗೆ ಆಗತ್ತೆ ಅಂತ? ಎಲ್ರಿಗೂ ಆಗತ್ತೆ. ಬುದ್ಧ ಹೇಳಿದ್ನಲ್ಲ, ಯಾರೋ ಬಂದ್ಬಿಟ್ಟು ನನ್ ಮಗು ಯಾಕೆ ಸತ್ತೋದ, ನನ್ ಮಗು ಯಾಕೆ ಸತ್ತೋದ, ಯಾಕೆ ಸತ್ತೋದ ನನ್ ಮಗು ಅಂತ ಬುದ್ಧ ಹೇಳ್ದ, ನೋಡಮ್ಮ, ನೀನು ಹೋಗ್ಬಿಟ್ಟು ಸ್ವಲ್ಪ ಇದು ತಗೊಂಬ, ಸಾಸಿವೆ. ಸಾಸಿವೆ ಸಾಸಿವೆ ಕಾಳು ತಗೊಂಬ, ಯಾವ್ದಾದ್ರು ಮನೆಗೆ ಹೋಗು, ಅಲ್ಲಿ ಮರಣ ಆಗಿರ್ಬಾರ್ದು. ನೋಡಿದ್ರೆ ಎಲ್ರ ಮನೇಲಿ ಆಗ್ತಿದೆ. ಇದು ಎಲ್ರದ್ದು ಕಾಮನ್ ಪ್ರಾಬ್ಲಮ್. ನಾವು ಯುನೈಟ್ ಆದ್ರೆ ಇದನ್ನ ಸಾಲ್ವ್ ಮಾಡ್ಬೋದು, ಇಲ್ಲಾಂದ್ರೆ ಆಗಲ್ಲ. ಗುರುಜಿ, ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ನಮ್ಮ ಬೆಳಕು ಎಲ್ಲಿ ತನಕ ಹೋಗುತ್ತೆ ಅದು ಕರ್ಮ. ಹ್ಮ್. ಕರ್ಮ ಅಂದ್ರೆ ಒಂಥರ ನಮ್ಮ ಒಳಗಡೆ ಇರೋ ಬೆಳಕು. ಅದು ಜಾಸ್ತಿ ಟೈಮ್ ತನಕ ಹೋದ್ರೆ ಒಳ್ಳೊಳ್ಳೆ ಕರ್ಮ ಬರುತ್ತೆ. ಹ್ಮ್. ಅದು ಕಮ್ಮಿ ಟೈಮಲ್ಲಿ ಇಷ್ಟ ಇಟ್ಕೊಂಡ್ರೆ ಕೆಟ್ಟ 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 ಕರ್ಮ ಬರುತ್ತೆ. ಅದು ನಮ್ಮ ಬೆಳಕಿನ ಒಂದು ಮೆಜರ್ ಅದು. ಗೊತ್ತಾಯ್ತಾ? ಸೊ ನಾವು ನಮ್ಮ ಬೆಳಕು ನಾವು ಇನ್ಕ್ರೀಸ್ ಮಾಡ್ಕೊಂಡ್ರೆ ನಮ್ಮ ಕರ್ಮಗಳು ಚೇಂಜ್ ಆಗ್ತವೆ. ಗುರುಜಿ, ಈ ಈವಿಲ್ ಸ್ಪಿರಿಟ್ಸ್ ಅಥವಾ ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತೀವಲ್ಲ, ಇದು ನಿಜವಾಗ್ಲೂ ಇದೆಯಾ? ಇದೆಯಲ್ಲ. ಈವಿಲ್ಕಿಂತ ನಾನು ಲೋ ಎನರ್ಜಿ ಅಂತೀನಿ. ಲೋ ಎನರ್ಜಿಯಲ್ಲಿ ಈವಲ್ಲೇ ಅಫೋರ್ಡ್ ಮಾಡೋಕ್ಕಾಗೋದು ನಾವು. ಹ್ಮ್. ಹೈ ಎನರ್ಜಿಲಿ ನಾವು ಒಳ್ಳೇದು ಮಾಡ್ಬೋದು. ಹ್ಮ್. ಬಟ್ ಲೋ ಎನರ್ಜಿಲಿ ಈವಿಲ್ ಅಂದರೆ ನಾವು ಸೆಲ್ಫಿಶ್ ಆಗ್ಬಿಟ್ಟು ನಮ್ಗೆ ಏನು ಬೇಕೋ ಅದು ತಗೊಳ್ಳೋದು. ಹ್ಮ್. ಬೆಕ್ಕಿದ್ದಂಗೆ. ಅದ್ರ ಸೆಲ್ಫಿಶ್ ಮಾತ್ರ ನೋಡ್ಕೊಳ್ಳುತ್ತದು. ಮಿಕ್ಕಿದ್ದನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು, ಮೆಸ್ ಮಾಡ್ಕೊಂಡು ಖುಷಿಯಾಗಿದ್ಬಿಡುತ್ತೆ. ಆ ಥರ ಸ್ಪಿರಿಟ್ಸ್ ಇದ್ದಾವೆ. ಹ್ಮ್. ಬಟ್ ನಾವು ಆ ಲೋ ಲೆವೆಲ್ ಎನರ್ಜಿಗೆ ಹೋದರೆ ಅದು ಅಟ್ಯಾಚ್ ಆಗ್ಬೋದು. ಹ್ಮ್. ಇಲ್ಲಾಂದರೆ ಅದು ಅಟ್ಯಾಚ್ ಆಗಲ್ಲ. ಯಾಕಂದರೆ ರಿಸೀವರ್ ಥರ. FM ರಿಸೀವರ್ ಇದೆಯಲ್ಲ, ಯಾವ್ದಾದ್ರು ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದ್ರೆ ಆ ಚಾನೆಲ್ ಬರುತ್ತೆ, ಇಲ್ಲಿ ಟ್ಯೂನ್ ಮಾಡಿದ್ರೆ ಆ ಚಾನೆಲ್ ಬರುತ್ತೆ. ಸೊ ಇದು ಎನರ್ಜೀಸ್ ಇದು. ಇದನ್ನು ನಾವು ಆ ಚಾನೆಲಿಗೆ ಟ್ಯೂನ್ ಮಾಡಿಕೊಂಡ್ರೆ ನಮ್ಮ ಫ್ರೀಕ್ವೆನ್ಸಿ ಅಷ್ಟು ಕೆಳಗಡೆ ಆಗಿ, ನಮ್ಮ ಎನರ್ಜಿ ಲೆವೆಲ್ಲು ಕೆಳಗಡೆ ಆಗಿ, ಈ ಥರದ್ದೆಲ್ಲ ಬಂದ್ಬಿಟ್ಟು ನಮಗೆ ಎನರ್ಜಿ ಪ್ರಾಮಿಸ್ ಮಾಡುತ್ತೆ. ಹೇ, ಐಲ್ ಸಿಟ್ ವಿತ್ ಯು, ನಾನು ನಿನ್ನ ಜೊತೆ ಕೂತ್ಕೊಂಡು ಎಲ್ರೂ ಜಡ್ಜ್ ಮಾಡ್ತೀನಿ, ಎನರ್ಜಿ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ಭೋಗ ಮಾಡೋಣ ಒಟ್ಟಿಗೆ ಅನ್ನೋ ಡೀಲ್ ಮಾಡಿರ್ತೀರ ನೀವು. ಸೊ ಆ ಥರ ಬಂದು ಅದು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಬಟ್ ನಿಮ್ಗೆ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಕ್ಲೆನ್ಸ್ ಮಾಡಬೇಕು ನಾವು. ಪ್ರತಿದಿನ ಮನೆಗೆ ಬಂದಾಗ ಸ್ನಾನ ಮಾಡ್ತೀವಿ. ಆ ಟೈಮಲ್ಲಿ ಒಂದು ಜಗ್ ನೀರು ತಗೊಂಡು ನಮ್ಮ ತಲೆ ಮೇಲೆ ಒಂದು 11 ಸಾರಿ ರೊಟೇಟ್ ಮಾಡಿ, ಮಹಾಪಾಪಂ ರುದ್ರಂ ಸಮರ್ಪಣಂ ಅಂದ್ಬಿಟ್ಟು ಆ ನೀರು ಚೆಲ್ಲಿ ವಾಶ್ ಮಾಡಿ. ಅದು ಮಾಡುವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಶಿವನ ಜಟೆಯಿಂದ ಗಂಗೆ ಹರಿತಾ ಇದ್ದಾಳೆ. ಆಮೇಲೆ ನೀವು ಅದರೊಳಗೆ ನಿಂತಿದ್ದೀರಾ, ಅದರೊಳಗಡೆ ನೀವು ಡಿಪ್ ಮಾಡಿ ಹೊರಗಡೆ ಬರ್ತಾ ಇದ್ದೀರಾ. ಒಂದೊಂದು ಸಾರಿಗೂ ಒಂದೊಂದು ಡಿಪ್ಪು. ಈ ಥರ ಮಾಡಿದರೆ ಮಹಾಪಾಪಂ ರುದ್ರಂ ಸಮರ್ಪಣಂ ಅಂತ ನೀರು ಚೆಲ್ಲಿದ ತಕ್ಷಣ ಒಂಥರ ಆರಾಮ್ ಅನ್ಸುತ್ತೆ. ಈ ಅಂಟ್ಕೊಂಡಿರೋದೆಲ್ಲ ಹೋಗ್ಬಿಡುತ್ತೆ. ಮನೇಲಿ ಬೈತಾ ಇದ್ರು, ಏನೇನೋ ಅಂಟ್ಸ್ಕೊಂಡ್ ಬಂದಿದ್ಯಾ ಅಂತ.
ಬಟ್ ಅದು ತೆಗಿಯಕ್ಕೆ ಹೆಂಗೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇಷ್ಟು ಸಿಂಪಲ್ ಆಗಿದೆ. ದೃಷ್ಟಿ ಅಂತೆಲ್ಲ ಹೇಳ್ತಾರಲ್ಲ. ದೃಷ್ಟಿ ಅದೆಲ್ಲಾನು ತೆಗ್ದ್ಬಿಡ್ತು. ದೃಷ್ಟಿನೂ ಈ ತರ ಬೀಯಿಂಗ್ಸೇ ಬಂದ್ಬಿಟ್ಟು ಅಟ್ಯಾಚ್ ಆಗತ್ತೆ. ಹ್ಮ್. ಯಾರ್ದೋ ಕಣ್ಣಿಂದ ಒಂದು ಜಲಸಿ ಬಂದು ಎನ್ವಿ ಬಂದ್ಬಿಟ್ಟು ಅದೇ ಒಂದು ಪಿಶಾಚಿ ತರ ಆಗ್ಬಿಡುತ್ತೆ. ಹ್ಮ್. ಜನರದ್ದು ಎಕ್ಸ್ಟ್ರೀಮ್ ಎಮೋಷನ್ಸು ಒಂಥರ ಪಿಶಾಚಿ ತರ ಆಗತ್ತೆ. ಹ್ಮ್. ಅದಕ್ಕೆ ನಮ್ಮ ಮನೆ ಮೇಲೆ ದೃಷ್ಟಿ ದೇವ್ರು ಇಡೋದು. ಗುರುಜಿ, ಈಗ ಲೈಫ್ ಅಥವಾ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದ್ಸಲ ಮಣಿಕರ್ಣಿಕಾ ಘಾಟ್‌ಗೆ ಹೋಗಿ ನೋಡ್ಕೊಂಡ್ ಬನ್ನಿ ಏನಾಗತ್ತೆ ಅಂತ ಕೆಲವ್ರು ಹೇಳ್ತಾರೆ. ಹ್ಮ್. ಸೊ ಏನಾಗತ್ತೆ ನಿಜವಾಗ್ಲೂ ಅಲ್ಲಿ? ಅಲ್ಲಿ ನೀವು ಬೇರೆ ಟೈಮ್ ಸ್ಪೇಸ್ ಎಲ್ಲ ಎಂಟರ್ ಆಗ್ತೀರಾ. ಯಾಕೆಂದ್ರೆ ಶಿವಂದು ಧ್ವನಿ ಅಂತಾರೆ ಅಲ್ಲಿ. ಅಲ್ಲೊಂದು ಬಿಗಿನಿಂಗ್ ಆಫ್ ದ ಯೂನಿವರ್ಸ್ ಇಂದ ಆ ಫೈರ್ ಇದೆ ಅಂತ ಹೇಳ್ತಾರೆ ಹ್ಮ್. ವಾರಣಾಸಿಲಿ. ಅದ್ರದ್ದು ಏನ್ಷಂಟ್ನೆಸ್ ನೀವು ಫೀಲ್ ಮಾಡ್ಬೋದು ಹ್ಮ್. ಮಣಿಕರ್ಣಿಕಾ ಘಾಟಲ್ಲಿ. ಅಲ್ಲಿ ಡೆಡ್ ಬಾಡಿ ಸುಡಕ್ಕೆ ತರ್ತಾ ಇರ್ತಾರೆ. ಯಾಕೆಂದ್ರೆ ಅಲ್ಲಿ ಸುಟ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಪುರಾಣಗಳಲ್ಲಿ. ಸೊ ಜನ ಅಲ್ಲಿ ಬಂದ್ಬಿಟ್ಟು ಅದಾಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ವಾರಣಾಸಿಲಿ ಬಂದ್ಬಿಟ್ಟು ಸಾಯ್ತಾರೆ ಇದಕ್ಕೋಸ್ಕರ. ಹ್ಮ್. ಹ್ಮ್. ಸೊ ನೀವು ಅರ್ಥ ಮಾಡ್ಕೋಬೋದು ಲಾಸ್ಟಲ್ಲಿ ನೋಡಿ ಏನ್ ಮಾಡಿದ್ರು ಅಂತ. ಎಲ್ಲೋ ಸಾಯ್ಲಿಲ್ಲ, ವಾರಣಾಸಿ ಬಂದು ಸತ್ರು. ಜಾಗಗಳಿದಾವೆ ಕೂತ್ಕೊಳ್ಳೋಕೆ. ನಾನು ಒಬ್ಬನೇ ಕೂತಿದ್ದೆ, ನೋಡ್ತಾ ಇದ್ದೆ. ಅಲ್ಲಿ ಬಾಡಿ ಬರುತ್ತೆ, ಎತ್ಕೊಂಡ್ಬರ್ತಾರೆ, ರಿಚುವಲ್ಸ್ ಎಲ್ಲ ಮಾಡ್ತಾರೆ, ಸುಡ್ತಾರೆ. ಸ್ವಲ್ಪ ಸಮಯ ಆದಮೇಲೆ ಟಪ್ ಅಂತ ಸೌಂಡ್ ಬರುತ್ತೆ. ಅದು ಬ್ರೈನಲ್ಲಿ ಗ್ಯಾಸ್ ಆಗ್ಬಿಟ್ಟು ಟಪ್ಪನೆ ನಮ್ಮ ಸ್ಕಲ್ ಎಕ್ಸ್ಪ್ಲೋಡ್ ಆಗೋ ಸೌಂಡ್. ಹ್ಮ್. ಅದು ಯಾಕೋ ನನಗೆ ಶಿವನ್ ಡಮರು ಥರ ಅನಿಸ್ತು, ಟಪ್ ಟಪ್ ಅಂತ. ಸೊ ಅದನ್ನೇ ನೋಡ್ಕೊಂಡು ನೀವು ಇದ್ರೆ ಆ ಮೃತ್ಯುಂಜಯನ ಪ್ರೆಸೆನ್ಸ್ ನಾವು ಅರ್ಥ ಮಾಡ್ಕೋಬೋದು. ಹ್ಮ್. ಹ್ಮ್. ನಿಜವಾಗ್ಲೂ ಇದ್ದಾನೆ ಅಂತ ಅನ್ಸುತ್ತೆ ಅಲ್ಲಿ ಹೋದ್ರೆ. ಹ್ಮ್. ಯಾಕಂದ್ರೆ ಅಲ್ಲಿ ಇಷ್ಟೊಂದು ಡೆತ್ ಇದ್ರೇನು ನಮ್ಗೆ ಸ್ಯಾಡ್ ಅಂತ ಅನ್ಸಲ್ಲ ಅಲ್ಲಿ. ಹ್ಮ್. ಒಂಥರ ನೆಮ್ಮದಿ ಬಂತು ನಂಗೆ ಅಲ್ಲಿ ಹೋಗಿ. ಸೊ Okay. ಅಲ್ಲಿ ಹೋಗ್ಬಿಟ್ಟು ಸ್ಯಾಡ್ ಆಗಿರೋರೇ ಇಲ್ಲ. ಮಣಿಕರ್ಣಿಕಾ ಘಾಟಲ್ಲಿ ಹೋಗ್ತಾರೆ, ಯಾರೋ ಸತ್ತಿರ್ತಾರೆ, ಬಟ್ ಯಾರೋ ಅಳೋರು ನಾನು ನೋಡಿಲ್ಲ ಅಲ್ಲಿ. ಬಿಕಾಸ್ ಶಿವನ ಪ್ರೆಸೆನ್ಸ್ ಫೀಲ್ ಮಾಡ್ತಾರೆ ಅಲ್ಲಿ. ಹ್ಮ್. ಶಿವನ್ಕಿಂತ ಗ್ರೀಫಾ ನಿಮ್ಗೆ? ಸೊ ಗುರುಜಿ, ನೀವು 44 ಥರದ ಮಾರ್ಷಲ್ ಆರ್ಟ್ಸ್‌ನ ಕಲಿಸ್ತೀರಿ. ನಮ್ಮ ಇಂಡಿಯನ್ ನೇವಿಗೆ ಕೂಡ ಹೇಳ್ಕೊಟ್ಟಿದ್ದೀರಿ. ಸೊ ಇದ್ರ ಬಗ್ಗೆ ನಮ್ಗೇನಾದ್ರು ತಿಳಿಸ್ಕೊಡೋದಾದ್ರೆ? ನೇವಿಗೆ ಕ್ರಾವ್ ಮಗ ಹೇಳ್ಕೊಟ್ಟೆ. ಓಕೆ. ಬಟ್ ಇನ್ಸ್ಟ್ರಕ್ಟರ್ ಸರ್ಟಿಫಿಕೇಶನ್ಸ್ ಇದಾವೆ 50 ಮೇಲೆ ಮಾರ್ಷಲ್ ಆರ್ಟ್ಸ್. ನಾನು ಇವಾಗ ಕೌಂಟ್ ಮಾಡೋದು ಬಿಟ್ಬಿಟ್ಟೆ. ಬಟ್ ನಂಗೆ ಯಾಕೋ ಮಾರ್ಷಲ್ ಆರ್ಟ್ಸಲ್ಲಿ ಟ್ಯಾಲೆಂಟ್. ಯಾಕಂದರೆ ಬಾಬಾಜಿ ಬಂದ್ಬಿಟ್ಟು ನಂಗೆ ಫಸ್ಟ್ ಥಿಂಗ್ ಹೇಳ್ಕೊಟ್ಟಿದ್ದು ಅದೇನೆ, ಮಾರ್ಷಲ್ ಆರ್ಟ್ಸ್. ಸೊ ಅದ್ರ ಬಗ್ಗೆ ನಂಗೆ ತುಂಬ ಆಸಕ್ತಿ, ಇಂಟ್ರೆಸ್ಟ್. ಮಾರ್ಷಲ್ ಆರ್ಟ್ ಗುರಿ ಏನು ಅಂದರೆ ಸೆಲ್ಫ್ ಡಿಫೆನ್ಸ್. ಬಟ್ ಒಂದು ಸ್ಪಿರಿಚುವಲ್ ಲೆವೆಲ್ ತನಕ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೋದು. ಯಾಕಂದರೆ ನಮ್ಮ ಟೈಮ್ ಲೈನ್ನ ಪ್ರೊಟೆಕ್ಟ್ ಮಾಡ್ಬೋದು. ಸೊ ಅದೇ ಪ್ರಿನ್ಸಿಪಲ್ಸ್ ನಾವು ಲೈಫಲ್ಲಿ ಅಪ್ಲೈ ಮಾಡ್ಕೊಂಡು ಹೋದರೆ ನಾವು ಕ್ಷತ್ರಿಯರ ಥರ ಇರ್ಬೋದು. ತನಕ ಇಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು ಗುರುಜಿ. ತುಂಬಾ ಥ್ಯಾಂಕ್ ಯು ಈ ಅಪಾರ್ಚುನಿಟಿಗೆ. ಯು ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ. ಗುರುಜಿ, ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಕಡೆಯಿಂದ ನಿಮ್ಗೊಂದು ಹ್ಯಾಂಪರ್ ಇದೆ. ಓ ಥ್ಯಾಂಕ್ ಯು.